ವಾಸು ಟಿವಿಗೆ ಸ್ವಾಗತ. ನಾನು ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪ್ತಾ ಇದ್ದೀವಿ. ತಾವು ಎಲ್ಲರೂ ಏನಲ್ಲ ಸನ್ಮಾನ್ಯರು, ಸಹೋದರಿಯರು, ಸಹೋದರ 5 ನಿಮಿಷದಲ್ಲಿ ನಾನು ನನ್ನ ವಂದನಾರ್ಪಣೆ ಮುಕ್ತಾಯ ಮಾಡ್ತಾ ಇದ್ದೀನಿ. ತಾವು ಇಲ್ಲಿ ಶಾಂತಿ ರೀತಿ ಕೂತ್ಕೋಬೇಕು. ಹೇಗೆ ಅಂದರೆ ಇದು ಅದೇ ಥರ ಸದರ DSS ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಭುವನೇಶ್ವರಿ ಕಾಂಬಳೆ ಅವರಿಗೆ ಜಿಲ್ಲಾ ಬಗ್ಗೆ ಚಿಂತನೆಯನ್ನು ಮಾಡುವಂತ ಮಹಿಳೆ, ಅದಕ್ಕಾಗಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಈ ಮಹಿಳೆಗೆ ನಾನು ಈ ಸಮಾರಂಭಕ್ಕೆ, ಈದ್ ಮಿಲನ್ ಸಮಾರಂಭಕ್ಕೆ ಆತ್ಮೀಯ ಮಾಡುವುದಿಲ್ಲ. ಕಳ್ಳ ಸಾಗಾಣಿಕೆ ಮಾಡುವವರಿಗೂ ಒಂದು ಉದ್ದೇಶ ಇದೆ. ಅವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಅದನ್ನು ಉದ್ದೇಶ ಕಟ್ಟಿರುವುದು ಮಾತು ಬೇರೆ, ಆದರೆ ಉದ್ದೇಶಕೊಂಡೇ ಕೆಲಸ ಮಾಡುತ್ತಾರೆ. ಅದೇ ರೀತಿ ನಾವು ಕೂಡ ಮನುಷ್ಯರಾಗಿ ಈ ಭೂಮಿ ಮೇಲೆ ಯಾವುದೇ ಒಂದು ಉದ್ದೇಶದಲ್ಲಿ ಕೆಲಸ ಮಾಡುವುದಿಲ್ಲ. ಜಮಾತ್ ಇಸ್ಲಾಮಿ ಸಂಘಟನೆಯು ಕೂಡ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇದರ ಮೊದಲನೇ ಉದ್ದೇಶ ಅಂದರೆ ಸಂತೋಷವನ್ನು ಹಂಚಿಕೊಳ್ಳುವುದು. ಯಾವ ಸಂತೋಷವು? ನಾವು ರಂಜಾನ್ ತಿಂಗಳಲ್ಲಿ 30 ದಿವಸ ಉಪವಾಸವನ್ನು ಆಚರಿಸಿದ್ದೇವೆ. ಈ ಉಪವಾಸ ಯಾಕೆ ಆಚರಿಸಿದ್ದೇವೆ? ಆ ಸತ್ಯಕರ್ತನ ಆಜ್ಞೆಯಾಗಿದೆ. ಸತ್ಯ ವಿಶ್ವಾಸಿಗಳೇ, ನೀವು ಉಪವಾಸ ಮಾಡಬೇಕು, ಇದರಿಂದ ನಿಮ್ಮಲ್ಲಿ ದೇವ ಭಯ ಉಂಟಾಗುತ್ತದೆ ಎಂಬ ಆಜ್ಞೆಯನ್ನು ಪಾಲಿಸಲಿಕ್ಕಾಗಿ ಜಗತ್ತಿನ ಎಲ್ಲ ಮುಸಲ್ಮಾನರು ಈ ತಿಂಗಳಲ್ಲಿ ಉಪವಾಸವನ್ನು ಆಚರಿಸುತ್ತಾರೆ. ಉಪವಾಸ ಆಚರಿಸುವ ಮುಖ್ಯ ಉದ್ದೇಶವೆಂದರೆ ನಮ್ಮಲ್ಲಿ ದೇವ ಭಯ ಬರಲಿ. ಇಷ್ಟೇ ಅಲ್ಲ, ಅವನು ನಮ್ಮ ಮೇಲೆ ಮಾಡಿದಂತ ಅನೇಕ ಉಪಕಾರಗಳಿಗೆ ಅವನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ ನಾವು ಉಪವಾಸ ಮಾಡುತ್ತೇವೆ. ಮೂರನೇ ಉದ್ದೇಶ ಅಂದರೆ ಆತನ ಜನಸೇವೆ ಮಾಡಲಿಕ್ಕೆ, ಆ ಜನರ ಸೇವೆ ಮಾಡಲಿಕ್ಕಾಗಿ ನಾವು ಉಪವಾಸ ಮಾಡುತ್ತೇವೆ. ಮತ್ತು ಉಪವಾಸದಿಂದ ನಮ್ಮ ನೈತಿಕ ಮಟ್ಟ, ನಮ್ಮ ಚಾರಿತ್ರ್ಯ ಬಲಾಢ್ಯವಾಗುತ್ತದೆ. ಇದೇ ಒಂದು ಇತಿಹಾಸಕೊಂಡು ನಾವು ಉಪವಾಸ ಮಾಡುತ್ತೇವೆ. 30 ದಿವಸ ಉಪವಾಸ ಮಾಡಿದ ಮೇಲೆ ನಾವು ಶನಿವಾರ ದಿವಸ ಈದನ್ನು ಆಚರಿಸಿದೆವು. ಸಾಮೂಹಿಕವಾಗಿ ಈದನ್ನು ಆಚರಿಸಿ ಆ ಸತ್ಯಕರ್ತನಿಗೆ ಕರ್ತವ್ಯವನ್ನು ಅರ್ಪಿಸಿದ್ದೇವೆ. ಈ ಸಂತೋಷದ ಸಮಾರಂಭದಲ್ಲಿ ನಾವು ಬೇರೆ ಧರ್ಮದ ಜಾತಿಯರಿಗೂ ಕೂಡ ಅವಕಾಶ ಕೊಡಬೇಕೆಂದು ಈ ಈದಿನ ಪ್ರೋಗ್ರಾಮವನ್ನು ನಾವು ಯೋಜಿಸಿದ್ದೇವೆ. ಇದರ ಮೊದಲನೇ ಉದ್ದೇಶ ಅಂದರೆ ಈ ಸಂತೋಷವನ್ನು ಹಂಚಿಕೊಳ್ಳುವುದು. ನಾವೆಲ್ಲರೂ ಸಹೋದರರು, ಸಹೋದರಿಯರು, ನಮಗೆ ಆದಂತಹ ಸಂತೋಷವನ್ನು ಹಂಚಿಕೊಳ್ಳುವುದು ನಮ್ಮ ಪರಮ ಧರ್ಮವಾಗಿದೆ. ಅದಕ್ಕಾಗಿಯೇ ಈ ಈದಿನ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ. ಇದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಅಂದರೆ ವಿವಿಧತೆಯಲ್ಲಿ ಏಕತೆ. ಇದು ನಮ್ಮ ದೇಶದ ಒಂದು ಬಲಾಢ್ಯವಾದ ಒಂದು ಆಯುಧವಾಗಿದೆ. ಜಗತ್ತಿನಲ್ಲಿ ಸುಮಾರು 800ಕ್ಕಿಂತ ಮಿಕ್ಕಿ ದೇಶಗಳಿವೆ. ಆ ಎಲ್ಲ ದೇಶಗಳಲ್ಲಿ ನಮ್ಮ ಭಾರತಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಆ ವಿಶೇಷ ಸ್ಥಾನ ಯಾವುದು? ಜನಸಂಖ್ಯೆಯಲ್ಲಿ ನಾವು ಜಗತ್ತಿನ ಎಲ್ಲ ದೇಶಗಳನ್ನು ಕೂಡ ಮೊದಲನೇ ಸ್ಥಾನದಲ್ಲಿದ್ದೇವೆ. ನಾವು ಸುಮಾರು 143 ಕೋಟಿ ಜನ ಈ ದೇಶದಲ್ಲಿ ವಾಸಿಸುತ್ತಾರೆ. ಅದರಲ್ಲಿ ಸುಮಾರು 25 ಕೋಟಿ ಜನ ಮುಸಲ್ಮಾನರಾಗಿರ್ತಾರೆ. ಅನೇಕ ಮುಸ್ಲಿಂ ದೇಶಗಳಿವೆ, ಅವೆಲ್ಲರಿಗಿಂತ ಹೆಚ್ಚಾಗಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಇಷ್ಟೇ ಅಲ್ಲ, ನಮ್ಮ ದೇಶದ ಒಂದು ವಿಶೇಷತೆ ಅಂದರೆ ಇಲ್ಲಿ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಸಂಸ್ಕೃತಿಯಲ್ಲಿ ವಾಸಿಸುತ್ತಾರೆ. ಅದಕ್ಕಾಗಿ ವಿವಿಧತೆಯಲ್ಲಿ ಏಕತೆ ಎಂಬ ವಾಕ್ಯವನ್ನು ನಾವು ಹೇಳುತ್ತೇವೆ ಅವರ ಮುಂದೆ. ಎಂಥ ಒಂದು ವಿಶೇಷತೆ ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸಿದ ಮೇಲೆ ಮೊದಲ ಪೀಠಿಕೆಯಲ್ಲಿ ಪ್ರಿಯಾಂಬದಲ್ಲಿ ಏನು ಹೇಳುತ್ತಾರೆ? ವಿ ಪೀಪಲ್ ಆಫ್ ಇಂಡಿಯಾ ಅಂತ. ಅಂದ್ರೆ ನಾವು ಭಾರತೀಯ ಪ್ರಜೆಗಳು, ನಾವು ಭಾರತೀಯ ಜನರು, ಯಾವುದೇ ಜಾತಿ ಧರ್ಮದ ಮಾತನ್ನು ಹೇಳಲಾಗಿಲ್ಲ. ಇಂಥ ಒಂದು ದೇಶ ನಮ್ಮ ದೇಶವಾಗಿದೆ. ಈ ವಿಶೇಷತೆ ಇರುವಂತಹ ದೇಶ, ವಿವಿಧತೆಯಲ್ಲಿ ಏಕತೆ, ಇದು ನಮ್ದು ಎರಡನೇ ಉದ್ದೇಶ. ಅವರ ಎರಡನೇ ಸಂದೇಶವನ್ನು ನಾವು ಜನರಿಗೆ ಕೊಡಬಯಸುತ್ತೇವೆ. ಇನ್ನು ಮೂರನೇ ಸಂದೇಶ ಅಂದರೆ ಸಹೋದರತೆ, ಭಾತೃತ್ವದ ಸಂದೇಶ. ಇತ್ತೀಚೆಗೆ ನಮ್ಮ ನಗರ ಶಾಸಕರು ಒಂದು ಮಾತನ್ನು ಹೇಳಿದರು. ತಾವು ಕೇಳಿರಬಹುದು ಅವರ ಮಾತನ್ನು. ಅವರು ಯಾಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಅವರಿಗೆ ಸರಿಯಾದ ಕಲ್ಪನೆ ಇದೆಯೋ ಇಲ್ಲವೋ ನಮಗೂ ಗೊತ್ತಿಲ್ಲ. ಅವರು ಹೇಳ್ತಾರೆ, ಇಸ್ಲಾಮಿನಲ್ಲಿ ಬೇರೆ ಧರ್ಮದ ಜಾತಿಯರಿಗೆ ಯಾವುದೇ ಅವಕಾಶವಿಲ್ಲ, ಬೇರೆ ಧರ್ಮಕ್ಕೆ ಅವರು ಸಹೋದರತೆ ಅಂತ ಕಾಣುವುದಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಇದು ಎಷ್ಟೊಂದು ದೊಡ್ಡ ಕಲ್ಪನೆ ಆಗಿದೆ ನೋಡ್ರಿ. ಅವರು ಸರಿಯಾಗಿ ಅರ್ಥ ಮಾಡಿಲ್ಲ, ಸರಿಯಾಗಿ ಕುರಾನನ್ನು ಓದಿಲ್ಲ, ಪ್ರವಾದಿಯ ವಚನಗಳನ್ನು ಪಾಲಿಸಿಲ್ಲ. ಆದ್ದರಿಂದ ಈ ತತ್ವಕಲ್ಪನೆಯಿಂದ ಈ ಮಾತನ್ನು ಅವರು ಹೇಳಿರಬಹುದು. ಇದೊಂದು ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೇನೆ.
ಪವಿತ್ರ ಗ್ರಂಥವಾದ ಕುರಾನ್ನಲ್ಲಿ ಇದೇ ಕುರಾನ್ ಪಠಣದಲ್ಲಿ ಮಾತು ಹೇಳಲಾಯಿತು, ಯಾ ಯುಹನ್ನಾಸು ಇನ್ನ ಖಲಕನಾಕುಂ ಮಿನ್ ಝಕರಿನ್ ವ ಉನ್ಸಾ. ಹೇ ಜನರೇ, ನಿಮಗೆ ನಾವು ಒಬ್ಬ ತಂದೆ ಒಬ್ಬ ತಾಯಿಯಿಂದ ಹುಟ್ಟಿಸುತ್ತೇವೆ. ಆ ಪರಮಾತ್ಮ ಹೇಳುತ್ತಾನೆ, ಆ ಸತ್ಯಕರ್ತ ಹೇಳುತ್ತಾನೆ ಪವಿತ್ರ ಗ್ರಂಥದಲ್ಲಿ. ಹೇ ಜನರೇ, ಯಾ ಯುಹನ್ನಾಸ್, ಹೇ ಮುಸಲ್ಮಾನರೇ ಅಂತ ಹೇಳಲಾಗಿಲ್ಲ ಅಲ್ಲಿ. ಹೇ ಜನರೇ, ನಿಮಗೆ ನಾವು ಒಬ್ಬ ತಂದೆ ಒಬ್ಬ ತಾಯಿಯಿಂದ ಹುಟ್ಟಿಸಿದ್ದೇವೆ. ಅಂದರೆ ನಾವೆಲ್ಲರೂ ಸಹೋದರ ಸಹೋದರಿಯರಾಗಲಿಲ್ಲವೇ? ಇದಕ್ಕಿಂತ ದೊಡ್ಡ ಉದಾಹರಣೆ ಯಾಕೆ ಬೇಕು ಹೇಳಿರಿ? ಇಷ್ಟೇ ಅಲ್ಲ, ಪ್ರವಾದಿಗಳು ಹೇಳುತ್ತಾರೆ, ಇಡೀ ಮಾನವ ಕೋಟಿ, ಇಡೀ ಮಾನವ ಜನಾಂಗ ಆ ಸೃಷ್ಟಿಕರ್ತನ ಕುಟುಂಬವಾಗಿದೆ. ಕುಟುಂಬಕ್ಕೆ ಯಾವ ರೀತಿ ಆ ಕುಟುಂಬದ ಮುಖ್ಯಸ್ಥನ ವ್ಯವಹಾರ ಇರುತ್ತದೆ, ಪ್ರೀತಿ ವಿಶ್ವಾಸ ಇರುತ್ತದೆ, ಅದೇ ಪ್ರೀತಿ ವಿಶ್ವಾಸ ಆ ಸೃಷ್ಟಿಕರ್ತ ಅಲ್ಲಾಹನು ಎಲ್ಲ ಜನರ ಜೊತೆಗೆ ಇಟ್ಟುಕೊಂಡಿದ್ದಾನೆ. ಇಷ್ಟೇ ಏಕೆ ನಮ್ಮ ಶಾಸ್ತ್ರಗಳಿಗೆ ಈ ಮಾತನ್ನು ಹೇಳಬಯಸುತ್ತೇನೆ. ಪ್ರವಾದಿಯವರೊಮ್ಮೆ ಆಸೀನರಾದಾಗ ಒಂದು ಯಹೂದಿ ವಿಷಯ ಹೋಗ್ತಾರೆ. ಯಹೂದಿಯವರು ಆ ಕಾಲದಲ್ಲಿ ಕಡು ವೈರಿಗಳಾದರು, ಇವತ್ತಿಯೂ ಕೂಡ ವೈರಿಗಳಾಗಿದ್ದಾರೆ. ಯಾವ ರೀತಿ ಈ ಯುದ್ಧ ನಡೀತದೆ ತಮಗೆ ಗೊತ್ತಿದೆ. ಯಹೂದಿಯ ಮಸೀದಿ ದರ್ಶನ ಅಂತೇಳಿ ಕಾರ್ಯಕ್ರಮ ಮಾಡಿದ್ರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಮಸೀದಿ ದರ್ಶನ ಅಂದ್ರೆ ನಮಾಜ್ ಮಾಡುವ ನೀವೆಲ್ಲ ಟೈಮ್ನಾಗ ಪ್ರೇಯರ್ ಮಾಡೋ ಟೈಮ್ನಾಗ ಬೇರೆ ಧರ್ಮದವ್ರನ್ನು ಕೂಡ ಕರೆಸಿ ಇಲ್ಲಿ ಏನ್ ನಡೀತಿಲ್ಲಪ್ಪ, ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇಲ್ಲಿ ಏನ್ ನಡೆದ ಸುಮ್ಮನೆ ಇಲ್ಲಿ ಏನೋ ಒಳಗೆ ಏನೋ ನಡೆದೈತಪ್ಪ, ಅವ್ರು ಏನೋ ಮಾಡಾಕ್ತಾರೆ, ಎಲ್ಲರೂ ಕೂಡ್ಕೊಂಡು ಏನೋ ಮಾಡಾಕ್ತಾರೆ, ಸುಮ್ಮನೆ ನೀವು ವಾಟ್ಸಪ್ ದಿನ ಮೆಸೇಜ್ ಬರ್ತಿರ್ತಾವ, ನೋಡ್ಬೇಕು ನೀವೆಲ್ಲ. ನೋಡಿದ್ರೆ ಗಾಬರಿ ಆಗ್ತೀವಿ ನಾವು, ಅವ್ರು ನೋಡಿದ್ರೆ ಗಾಬರಿ ಆಗ್ತೀವಿ. ಯಾವ ವಿದೇಶದವ್ರು ಯಾರೋ ಬಂದಿಲ್ಲ, ನಮ್ಗೆ ಏನೋ ಮಾಡಾಕ್ತಾರೆ ನಂತರ ಚಾಲೂ ಮಾಡ್ತಾರೆ. ಸೊ ಅದಕ್ಕೆ ಅಂತ ಕಾರ್ಯಕ್ರಮಗಳನ್ನ ಕರೆಸಿ ಇಡೀ ಎಲ್ಲ ಒಂದು ಸಮುದಾಯದ ಬೇರೆ ಬೇರೆ ಸಮುದಾಯದ ಜನರನ್ನ ನಾವು ಕರೆಸಿ, ನಾನು ವೈಯಕ್ತಿಕವಾಗಿ ಪ್ರಾಕ್ಟಿಕಲ್ ಆಗಿ ಮುಸಲ್ಮಾನರ ಜೊತೆ ಸಾಕಷ್ಟು ಒಡನಾಟ ಇಟ್ಟುಕೊಂಡು ನೋಡಿದ ವಿಷಯಗಳನ್ನ ಪ್ರಾಕ್ಟಿಕಲ್ ಆಗಿ ನಾನು ಹೇಳಿದೆ. ಮತ್ತೆ ಇನ್ನೊಂದು, ನೀವು ಸಾಲಕ್ಕೇನು ಬಡ್ಡಿ ತಗೊಳಂಗಿಲ್ಲ, ಅದನ್ನು ಕೂಡ ನನಗೆ ವಿಶ್ವಾಸ ಇದೆ. ಇಬ್ಬರು ಮುಸ್ಲಿಂ ಫ್ರೆಂಡ್ಸು ಲಕ್ಷಾನುಗಟ್ಟಲೆ ರೊಕ್ಕ ಕೊಟ್ಟು, ಇದು 10-20 ವರ್ಷದಿಂದ, ಈಗಲ್ರಿ ಮತ್ತೆ ಯಾವತ್ತು ₹1 ಬಡ್ಡಿ ತಗೊಳ್ಳಿಲ್ಲ ನನ್ನ ಕಡೆಯಿಂದ. ಈ ರೀತಿ ಧರ್ಮವನ್ನು ನಾವು ಅರ್ಥ ಮಾಡ್ಕೋತೀವಿ. ಏನಪ್ಪಾ ಇಸ್ಲಾಮಿಗರು ಹೆಂಗಿದ್ದಾರೆ ಅಂತ, ಇಸ್ಲಾಮಿಗರು ಹೇಗೆ ತಮ್ಮ ಧರ್ಮವನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ, ಅವರು ಶಾಂತಿ ಪ್ರಿಯರು ಅಂತಕ್ಕಂಥ ಮಾತನ್ನ ನಾವು ಇಂಥ ಒಂದು ವಿಚಾರಗಳಿಂದ ನಾವು ಅರ್ಥ ಮಾಡಿಕೊಂಡು ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಈ ಒಂದು ಇಂಟರಾಕ್ಷನ್ ಬಿಟ್ವೀನ್ ಬೇರೆ ಬೇರೆ ಧರ್ಮದ ಎಲ್ಲ ಒಂದು ಜನರನ್ನ ಸೇರಿಸಿ ಈ ರೀತಿ ಕಾರ್ಯಕ್ರಮ ಮಾಡಿ ಜನರಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನ ಮೂಡಿಸ್ಬೇಕಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡತಕ್ಕಂಥ ಎಲ್ಲ ಈ ಜಮಾತ್, ಈ ಇಸ್ಲಾಮಿ ಹಿಂದ್ ಸಂಘಟನೆ ವಿಜಯಪುರದವರಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಇವತ್ತಿನ ದಿನ ಇದು ವಿಜಯಪುರದ ಈ ಒಂದು ಐತಿಹಾಸಿಕ ಮಣ್ಣಿನಲ್ಲಿ ನಾವು ಇವತ್ತು ಸೌಹಾರ್ದತೆಯ ಈ ಒಂದು ಸುಂದರ ವೇದಿಕೆಯ ಮೇಲೆ ನೆಟ್ಟಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಮತ್ತು ಹಿರಿಯರೇ, ಬಿಜಾಪುರ ಅಂದ್ಕೂಡಲೇ ನಮ್ಗೆಲ್ರಿಗೂ ನೆನಪಾಗೋದು ಅಥವಾ ಕಣ್ಣಿ ಕಟ್ಟೋದು ಗೋಳು ಗುಮ್ಮಟ ಅನ್ನೋದು. ಅದು ಎಷ್ಟು ಒಂದು ಭವ್ಯವಾದ ಒಂದು ಗೋಳ ಗುಮ್ಮಟದ ಇತಿಹಾಸವಿದೆಯೋ ಅದರಂತೆಯೇ ಶತಮಾನಗಳಿಂದನೂ ಕೂಡ ಇಲ್ಲಿ ನೆಲೆಸಿರುವಂತಹ ಜನರ ಒಂದು ಸಾಮರಸ್ಯ ಕೂಡ ಇದೆ ಅನ್ನೋದು ನಾವು ನೆನಪಿಸ್ಕೊಳ್ಬೇಕು. ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಇದೊಂದು ಜೀವಂತ ಉದಾಹರಣೆ ಅಂದ್ರೆ ನಮ್ಮ ಬಿಜಾಪುರ ಅಂತ ಹೇಳ್ಬೋದು. ಯಾಕಂದ್ರೆ ಇಂತಹ ನೆಲದಲ್ಲಿ ಇಂದು ನಾವೆಲ್ಲರೂ ಈ ಮಿಲನ್ ನೆಪದಲ್ಲಿ ಒಂದಾಗಿರೋದು ಬಹಳ ಸಂತೋಷದ ವಿಚಾರ. ಬಹಳ ಸತಿ ನಾವು ಈ ಧರ್ಮಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡವಳು ನಾನಲ್ಲ. ನಾನು ಭಾವಿಸಿದಂಗೆ ಧರ್ಮ ಅನ್ನೋದು ಒಂದು ಹಸಿವು, ನೋವು ಮತ್ತು ಪ್ರೀತಿಗೆ ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದನ್ನ ಪ್ರವಾದಿ ಮೊಹಮ್ಮದರು ಕೂಡ ಇದನ್ನ ಸಾರಿದ್ದು ನಿಜ. ಶಾಂತಿ ಮತ್ತು ಕರುಣೆಯ ಸಂದೇಶ ಅಂತ ಹೇಳಿ ಅವರು ಇದನ್ನ ಜಗತ್ತಿಗೆ ಸಾರಿದ್ದಾರೆ. ಹಬ್ಬಗಳು ಕೆಲವೊಂದ್ಸತಿ ಸಂಸ್ಕೃತಿಗಳು ಅಂತ ಅನ್ಸಿದ್ರು ಕೂಡ ಇವು ಯಾವತ್ತೂ ಕೂಡ ನಮ್ಮನ್ನ ಬೇರ್ಪಡಿಸಬಾರ್ದು. ಅಂದ್ರೆ ನಾವು ಎಲ್ಲ ನಮ್ಮ ಒಂದು ಸಂಪ್ರದಾಯದ ಒಂದು ಲೆವೆಲ್ ನೋಡಿದ್ರು ಕೂಡ ಸಿಹಿ ಹಂಚ್ಕೊಳ್ಳೋದು ಇದು ನಮ್ಮ ನಾಡಿನ ಒಂದು ಶ್ರೇಷ್ಠತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ತಗೊಂಡು ಹೋಗ್ಬೇಕಾಗಿರೋದು ಇಲ್ಲಿ ಇನ್ಯಾವುದನ್ನು
ಶಾಂತಿಯಿಂದ ಕೂಡಿದ ವಾತಾವರಣವನ್ನ ನಾವು ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೌಹಾರ್ದ ಕೂಟ ಅನ್ನೋದು ನಾನು ಇವತ್ತು ಒಂದು ದಿನ ಅಲ್ವೇ ಅಲ್ಲ, ನಿಜವಾಗ್ಲೂ ಕೂಡ ನಮ್ಮ ನಿತ್ಯ ಜೀವನದ ಒಂದು ಭಾಗ ಆಗ್ಬೇಕು. ಮತ್ತೆ ವಿಜಯಪುರದ ಪ್ರತಿ ಮನೆಯಲ್ಲಿಯೂ ಕೂಡ ಒಂದು ಶಾಂತಿ ಸಮೃದ್ಧಿಯಿಂದ ಅದು ಕೂಡಿರ್ಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಯಾಕಂದ್ರೆ ಮಾತಾಡೋದು ಬೇರೆ ಆಗಿರಬಾರ್ದು, ನಾವು ತತ್ವ ಸಿದ್ಧಾಂತಗಳನ್ನು ಬೇರೆ ಆಗಿರ್ಬೋದು, ಅದು ನಮ್ಮ ಬದುಕಾಗಿರ್ಬೇಕು. ಇದು ನಾವು ಧರ್ಮದ ನನ್ ಹೆಚ್ಚು ನಾನು ಭಾವಿಸೋದು ಸಂವಿಧಾನವನ್ನ ನಾವು ಮೂರು ರೀತಿಯಲ್ಲಿ ನಾವು ನೋಡಿದ್ರೆ, ವ್ಯಕ್ತಿಗತ ಸಂವಿಧಾನ ಅಂದ್ರೆ ಬೇರೆ ಏನೂ ಅಲ್ಲ, ನನ್ನ ಮೌಲ್ಯಗಳು ಅಂತ ಹೇಳಿ ಭಾವಿಸ್ತೀನಿ. ಮೌಲ್ಯಗಳಲ್ಲಿ ನಾವು ಮೂರು ರೀತಿಯಾಗಿ ನೋಡ್ಬೋದು. ವ್ಯಕ್ತಿಗತ ಮೌಲ್ಯದಲ್ಲಿ ನಾನು ಹೇಗಿದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನ, ತಪ್ಪು ಮಾಡಿದ್ರು ಕೂಡ ನಾನು ತಪ್ಪು ಮಾಡೀನಿ ಅನ್ನೋದನ್ನ ಸರಿಪಡಿಸ್ಕೊಳ್ಳೋದು, ಸರಿ ಹಾದಿಯಲ್ಲಿ ಹೋಗುವಂಥದ್ದು, ಇನ್ಯಾರಿಗೂ ಅನ್ಯಾಯ ಮಾಡದೇ ಇರುವಂಥದ್ದು. ವ್ಯಕ್ತಿಗತ ಮೌಲ್ಯನ ನಾನೇ ನನ್ನ ಕನ್ನಡಿಯಾಗಿ ನೋಡ್ಕೊಳ್ಳೋದು ನಮ್ಮಲ್ಲಿ ಇರಬೇಕು. ಸಾಮಾಜಿಕ ಮೌಲ್ಯ ಅನ್ನೋದು ನನ್ನಂತೆಯೇ ನನ್ನ ಜನಗಳ ಜೊತೆ, ಸಮುದಾಯದ ಜೊತೆ, ಸಾರ್ವಜನಿಕರ ಜೊತೆ ಅವ್ರಿಗೆ ನಾನು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅವ್ರ ಸಂಸ್ಕೃತಿಗೆ ನಾನು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಪರಸ್ಪರ ಅವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀನಿ ಅನ್ನೋದು ಯಾವಾಗ್ಲೂ ಇದು ನನ್ನ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಹೇಳಿ ಭಾವಿಸ್ತೀನಿ. ಜೊತೆಗೆ ಮೂರನೇದು ನಾನು ಮೌಲ್ಯಗಳಲ್ಲಿರೋದು ಸಂವಿಧಾನಿಕ ಮೌಲ್ಯಗಳಂತ ಹೇಳಿ ಹೇಳ್ತೀನಿ. ಸಂವಿಧಾನಿಕ ಮೌಲ್ಯಗಳನ್ನೋದು ಪ್ರತಿಯೊಬ್ಬರಲ್ಲಿಯೂ ಇರಲೇಬೇಕಾಗಿರೋದು. ನಾವು ಇಷ್ಟೊತ್ತನ ಸರ್ವು ಕೂಡ ಮಾತಾಡಿದ್ರು, ಭಾತೃತ್ವದ ಬಗ್ಗೆ, ಸಹೋದರಿತ್ವದ ಬಗ್ಗೆ ಎಲ್ಲ ಮಾತಾಡಿದ್ರು. ಬಾಬಾ ಸಾಹೇಬರು ಕೂಡ ಸಂವಿಧಾನ ಬರೆಯುವಾಗ, ಸಂವಿಧಾನಿಕ ಪೀಠಿಕೆ ಬಗ್ಗೆ ಹೇಳುವಾಗ ಅತಿ ಹೆಚ್ಚು ಅವರು ವಾದ ಮಾಡಿರೋದೇ ಭಾತೃತ್ವದ ಬಗ್ಗೆ. ನಮಗೆ ಬರೀ ಸ್ವಾತಂತ್ರ್ಯ ಸಮಾನತೆ ಕೊಟ್ಟರು ಸಾಲದು, ಇದು ನಮ್ಮವರು, ಇವರು ನಮ್ಮವರು, ಇದು ನಮ್ದು ಅನ್ನೋ ಫೀಲಿಂಗ್ ಬರ್ಬೇಕಾದ್ರೆ ಇಲ್ಲಿ ಭಾತೃತ್ವದೇ ಬರಲೇಬೇಕು. ಅದು ಬಹಳ ಮುಖ್ಯ. ಅದು ಹೇಳಿಕೆ ಆಗಿರ್ಬೋದು, ನಮ್ಮ ಜೀವನದ ಕ್ರಮ ಆಗಿರ್ಬೇಕು. ನಾನು ಸುಮಾರು ಅದು ಬಿತ್ತಿ ಕಲ್ತ್ಕೊಳ್ತಾರೋ, ಇದನ್ನ ಹೆಂಗ್ ಕಲ್ತ್ಕೊಳ್ತಾರೋ, ಅದು ಕಲ್ತು ಬಂದವರಿಗೆ ಕೇಳಬೇಕಾಗಿರೋದು. ನಾನು ಬಹುತೇಕ ನನ್ನ 2016ರಿಂದ ನಾನು ಇಲ್ಲೇ ಬಡಿಕಮ್ಮನದಲ್ಲಿ ಒಂದು 5 ವರ್ಷ ವಾಸ ಇದ್ದೀನಿ ಇದೇ ಏರಿಯಾದಲ್ಲಿ. ಮತ್ತೆ 2-3 ವರ್ಷದಿಂದ ಒಂದು ತಂದೆ ಮಗಳಂತೆಯೇ ನಾನು ಈ ಎದ್ದೇಳು ಕರ್ನಾಟಕದಲ್ಲಿ ಕದೀರ್ ಸರ್ ಜೊತೆಗೆ ಒಂದು ಕೆಲಸ ಮಾಡಿದ್ದೀನಿ. ಇಂಡಿಯಾಗಿ ನಾನು ಇತ್ತೀಚೆಗೆ ಹೆಚ್ಚು ಈ ಒಂದು ಬಾಂಧವ್ಯ, ಮುಸ್ಲಿಂ ಬಾಂಧವರ ಅಕ್ಕ ತಂಗಿಯರ ಜೊತೆಗೆ ನಾನು ಎಷ್ಟು ನಿರ್ಧಾರವಾಗಿ ಒಂದು ಬಾಂಧವ್ಯ ಅನ್ನೋದು ನಮ್ಮ ಜೀವನ ಕ್ರಮ ಆಗಿರ್ಬೇಕು ಅಂತ ಹೇಳಿ ಭಾವಿಸ್ತೀನಿ. ಈ ತರ ಒಂದು ಒಟ್ಟಿಗೆ ಇರುವಾಗ ಈ ಸವಾಲುಗಳಾಗಿರ್ಬೋದು, ಈ ತರದ್ ಏನೋ ಒಂದು ಗಾಳಿ ತರ ಒಂದು ಬಂದೇ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲ ಅಂತಲ್ಲ, ಸಹಜವಾಗಿನೇ ನಾನು ಬಹಳ ಸತಿ ನಾನು ಅಬ್ಸರ್ವ್ ಮಾಡುವಾಗ ನೋಡ್ತೀನಿ. ಅದು ಮತ್ತೆ ಸರಳವಾಗಿನೂ ಅಲ್ಲ, ಎಲ್ಲೋ ನಗರಕ್ಕೆ ಮತ್ತೆ ಬೆಂಗಳೂರು ಡೆಲ್ಲಿ ಮಟ್ಟಕ್ಕೆಲ್ಲ, ನನ್ನ ನೂರಾದ ಬಬ್ಲಾದಿಗೂ ಸಣ್ಣ ಹಳ್ಳಿಗೂ ಕೂಡ ತಲುಪುವ ಮಟ್ಟಿಗೆ ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ನಾನು ಬಹಳ ಸತಿ ಸರಿಗೂ ಹೇಳ್ತಿದ್ದೆ, ನನ್ನ ಹೊಲದ ಪಕ್ಕ ಒಂದು ಮಂಗ ತೀರ್ಕೊಂಡಿತ್ತು. ನಾನು ನೋಡ್ದೆ ಜನ ಇಷ್ಟೇ ಹಿಂಗ್ ಹೊರಡ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಹೋಗ್ತಾ ಇರ್ಲಿಲ್ಲ. DJ ಹಚ್ಚಿ 10 ಬೈಕ್ಗಳು ತಗೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರು. ನಂಗೆ ಆಶ್ಚರ್ಯ ಅನ್ನಿಸ್ತು, ಏನಾಗ್ತಾ ಇದ್ದಿಲ್ಲ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಮುಚ್ಚಾಕಿದ್ರು. ಆಯ್ತು, ಅದು ಅವ್ರ ಸಂಸ್ಕೃತಿ ಒಂದು ಅಂದ್ರೆ ಮಂಗ ಅದು ಒಂದು ಜೀವಿ ಅನ್ಕೊಂಡು ಏನೋ ಇದು ಮಾಡಿದ್ರು, ವಿಶ್ರಾಮಿಸಿದ್ರು. ಅದನ್ನ ಅಷ್ಟಕ್ಕೆ ಬಿಡುವಂಥದ್ದಲ್ಲ. ಪ್ರತಿ ಶನಿವಾರ ಬಂದು ಅದನ್ನ ಪೂಜೆ ಮಾಡೋದು, ಅಂದ್ರೆ ಮುಂದೆ ಅಲ್ಲೊಂದು ದೇವಸ್ಥಾನ ಆಗೇ ಆಗ್ತದಂತ ಹೇಳಿ ನಾನು ಹೇಳ್ಬೋದೇನೆ, ಅಷ್ಟು ಕನ್ಫರ್ಮ್. ಹಿಂಗೆ ಒಂದು ಸಣ್ಣ ಇದನ್ನ ಅಲ್ಲಿ ಸೆಳೆತ ಇದೆ ಅಲ್ಲ, ಬೇರೆ ರೀತಿ ಒಂದು ಕನ್ವರ್ಟ್ ಮಾಡುವಂಥದ್ದು ನಾವು ನೋಡ್ತಾ ಇದೀವಿ. ಅದನ್ನ ನಾನು ಅದಕ್ಕೆ ನಗರ, ಇದು ಬಹುದೊಡ್ಡ ನಗರಗಳ ಬಗ್ಗೆ ಹೇಳ್ತಾ ಇಲ್ಲ, ಹಳ್ಳಿಗಳ ಮಟ್ಟಿಗೂ ಸಣ್ಣ ಸಣ್ಣ ಮನಸ್ಸುಗಳಲ್ಲಿ, ಅದು ಗೊತ್ತೇ ಇಲ್ಲದಂತಹ ಮನಸ್ಸುಗಳ ಮಧ್ಯೆನೂ ಇದು ಹೇಗೆ ಬರ್ತಾ ಇದೆ ಅನ್ನೋದು ಬೇಜಾರದ ವಿಚಾರ ಅಷ್ಟೇ. ಇನ್ನೊಂದು ಕಡೆ ಅದೇ ಪ್ರದೇಶಗಳಲ್ಲಿ ಎಷ್ಟೋ ಜನ ನನ್ಗೆ ಇರ್ಕೊಳ್ಳೋಕ್ ಜಾಗ ಇಲ್ಲ, ನನ್ನ ಭೂಮಿ ಇಲ್ಲ ಅಂತ ಬಡಿದಾಡುವಾಗ ಇದು ಎಷ್ಟು ನಿರ್ಧಾರವಾಗಿ ಇಂಥ ಒಂದು ಅವಕಾಶವನ್ನ ಕೆದಡೋದಕ್ಕೆ ಮತ್ತೆ ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರಲ್ಲ, ಇದಕ್ಕೆ ನಾವು ಹೆಂಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅನ್ನೋದು ಕೂಡ
ಬೇಜಾರಾಗುತ್ತೆ. ಮತ್ತೆ ನನಗೆ ಅನಿಸೋದು ಬರೀ ನಾವು ಈ ಒಂದು ಕಲ್ಲು ಮಣ್ಣು ಇನ್ನೇನೋ ನಿರ್ಮಿಸ್ತೀವಿ ಅನ್ನೋದಲ್ಲ, ಅಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಬಿಜಾಪುರದಂತಹ ನನ್ನ ಪ್ರತಿ ಸಲ ಆ ಗುಮ್ಮಟದಲ್ಲಿ ಕಲ್ಲು ಅಂತ ನಾನು ಭಾವಿಸೋದಲ್ಲ, ಅಲ್ಲಿ ಪ್ರತಿನಿಧಿಸುವ ಪ್ರತಿ ಧ್ವನಿಯೂ ಕೂಡ ಪ್ರೀತಿಯಿಂದ ಕೂಡಿರ್ಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಬ್ಬಗಳು ಸಹಜವಾಗಿ ಎಷ್ಟು ಖುಷಿ ಅನ್ಸುತ್ತೆ, ಹಬ್ಬದ ವಾತಾವರಣನೇ ಬೇರೆ. ಒಬ್ರಿಗೊಬ್ರು ಅಂದ್ರೆ ಆಗ ಆ ಮನಸ್ಸಲ್ಲಿ ಆ ಒಂದು ದ್ವೇಷನೂ ಇರಲ್ಲ. ಮತ್ತೆ ನಾನು ಅಬ್ಸರ್ವ್ ಮಾಡ್ತೀನಿ, ಮುಸ್ಲಿಂ ಬಾಂಧವರು ಆ ಸಿಹಿ ಹಂಚುತ್ತಾ ಮತ್ತೆ ಒಬ್ರಿಗೊಬ್ರು ಅಣ್ಣನ್ ತಮ್ಮಂದಿರು ಅವರು ಹಿಂಗ ಹಾಕೊಂಡು ಹಗ್ ಮಾಡ್ಕೊಂಡು ವಿಶ್ ಮಾಡೋದಿದೆಯಲ್ಲ, ಮೇ ಬಿ ಆ ಹಗ್ ಮಾಡ್ಕೊಂಡು ಹಾರ್ಟ್ ಟಚ್ ಆಗೋದ್ರಿಂದ ಆ ದ್ವೇಷನೇ ಹುಟ್ಟಲ್ಲೇನೋ, ಅದಕ್ಕಲ್ಲೇ ಅವರು ಅಷ್ಟೊಂದು ಪ್ರೀತಿಯಿಂದ ಸಹೋದರರು ಒಗ್ಗಟ್ಟಾಗಿರ್ತಾರೇನೋ, ಅದು ನಿಜವಾಗಿಯೂ ಮುಖ್ಯ ಏನೋ ಅಂತೇನೋ ನನಗೆ ಅನಿಸ್ತಾ ಇರುತ್ತೆ. ನಿಜವಾಗಿಯೂ ಎಷ್ಟು ಈ ಸಹೋದರರು ತಮ್ಮ ಒಂದು ಒಗ್ಗಟ್ಟು ಪ್ರೀತಿ ಒಂದು ಆ ತಾಳ್ಮೆ ಇದೆಯೋ, ನಮ್ಮಲ್ಲಿ ಕೂಡ ಆ ಒಂದು ಸಹೋದರಿತ್ವತೆ ನಾವು ಕಟ್ಟೋದು ಅವಶ್ಯಕತೆ ಇದೆ. ಅದು ಯಾವುದೇ ದ್ವೇಷದಿಂದ ಇಲ್ಲ, ನಾವು ಪ್ರೀತಿಯಿಂದ ಅದನ್ನ ಕಟ್ಟೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸೌಹಾರ್ದ ಕೂಟಕ್ಕೆ ನಮ್ಮನ್ನು ಕರೆಸಿದ್ದಕ್ಕಾಗಿ ಮೊಟ್ಟ ಮೊದಲಾಗಿ ಸಂಘಟನೆ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ಸಾಕಷ್ಟು ಜನ ನಮ್ಮ ಡಾಕ್ಟರ್ ಅಂತೂ ಭಾಳ ಹೇಳೋದು ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮ ಬಗ್ಗೆ. ನಮ್ಮ ಸಹೋದರಿ ಭುವನೇಶ್ವರಿ ಕಾಂಬ್ಳೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾನಿಲ್ಲಿ ಒಂದೇ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಸೌಹಾರ್ದ ಕೂಟಗಳು ಹೆಚ್ಚೆಚ್ಚಾಗಿ ನಡೀತು. ಈಗ ಡಾಕ್ಟರ್ ನಮ್ಮ ಜೀವನದಲ್ಲಿ ಅನುಭವಿಸಿದ್ದಕ್ಕ ವೈಯಕ್ತಿಕವಾಗಿ ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದ ಘಟನೆಗಳು ತದ್ವಿರುದ್ಧವಾಗಿ. ನಾವು ದಲಿತ ಕುಟುಂಬದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಎಲ್ಲರೂ ಕೂಡ ನಮ್ಮನ್ನು ಮನುಷ್ಯರೇ ಅಲ್ಲ ಅನ್ನುವಂಥ ಕಾಲದೊಳಗೂ ನಾವು ಬರ್ತೀವಿ. ಇವತ್ತು ಕೂಡ ದೇವಸ್ಥಾನದ ಒಳಗೆ ಎಲ್ಲ ಹೊರಗೆ ನಿಂತರೂ ಕೂಡ ಅವ್ರನ್ನ ಕಟ್ಟಿ ಹೊಡೆಯುವಂಥ ಪ್ರಸಂಗ ಈ ಭಾರತ ದೇಶದೊಳಗೆ ನಡೀತಾರೆ. ಬಾಬಾ ಸಾಹೇಬರು ಒಂದು ಮಾತನ್ನ ಹೇಳ್ತಿದ್ರು, ಅಗಳೇ ಸರ್ ಹೇಳಿದಂಗೆ ಭಾರತದ ಜನಗಳಾದ ನಾವಂತ ಪ್ರೇಮಲ್ಲಿ ಬಾಬಾ ಸಾಹೇಬರು ಬರೆದಿದ್ದಾರೆ. ನಾವು ಹಿಂದೂ ಧರ್ಮದಲ್ಲಿ ನಾವು ಯಾಕೆ ಹಿಂದೂ ಧರ್ಮವನ್ನು ಬಿಡ್ತೀವಿ ಅನ್ನೋದಂತ ಬಾಬಾ ಸಾಹೇಬರು ಭಾಳ ಸ್ಪಷ್ಟವಾಗಿ ನಾವು 1976ರಲ್ಲಿ ಧರ್ಮಾಂತರ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲಿ ಸಮಾನತೆ ಇಲ್ಲ, ಎಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಕಾಣೋದಿಲ್ಲ, ಎಲ್ಲಿ ನಿಮ್ಮನ್ನು ದ್ವೇಷಿಸ್ತಾರೆ, ನಿಮ್ಮನ್ನು ಕೊಲೆ ಮಾಡ್ತಾರೆ, ಆ ಧರ್ಮಗಳನ್ನು ಇರಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರ. ಆ ಬಗ್ಗೆ ಕೂಡ ಸಾಕಷ್ಟು ಟೀಕೆಗಳು ಕೂಡ ಬಾಬಾ ಸಾಹೇಬರಿಗೆ. ಬೌದ್ಧ ಧರ್ಮಕ್ಕೆ ಯಾಕೆ ಹೋದಪ್ಪ ಅಂತಂದ್ರೆ, ನಾನು ಅಲ್ಲಿ ಭ್ರಾತೃತ್ವ ಇದೆ, ಮೈತ್ರಿ ಇದೆ, ಕರುಣೆ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಹೇಳಿದರು. ಇವತ್ತು ಈ ಕಳೆದ ಒಂದು ದಶಕದಲ್ಲಿ ನಾವು ಎಷ್ಟು ಬೇರ್ಪಟ್ಟಿಪ್ಪ ಅಂತಂದ್ರೆ, ಇವತ್ತು ಪ್ರತಿಯೊಬ್ಬ ಮನುಷ್ಯನು ಎದುರಿಗೆ ಒಂದು ಸಂಶಯ ದೃಷ್ಟಿಯಿಂದ ಇಟ್ಟುಕೊಂಡೇ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಮುಕ್ತವಾದ ವಿಚಾರಗಳನ್ನು ಹಂಚಿಕೊಳ್ಳೋದಾಗಲಿ, ಮುಕ್ತವಾಗಿ ಮಾತುಕತೆ ಆಡೋದಾಗಲಿ ಇವತ್ತು ಸಾಧ್ಯನೇ ಇಲ್ಲ ಏನೋ ಅನ್ನುವಂಥ ಮಟ್ಟಿಗೆ ಬಂದಿದೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ರೀತಿಯ ಗೆಳೆಯರಿದ್ದೆವು. ನಾವು ಪ್ರತಿದಿನ ಒಂದು ಕಡೆ ಸೇರ್ತಿದ್ದೀವಿ, ಎಲ್ಲ ಸಾಯಂಕಾಲ, ಪ್ರತಿದಿನ ಸಾಯಂಕಾಲ ನಮ್ಮ ಎಸ್ಎಂಪೇಟೆ ಗೆಳೆಯರವರು ನಾವು ದಿವಸ. ಅವಾಗ ನಮ್ಮ ತಂದೆಯವರ ಗೆಳೆಯರದೆಲ್ಲ ಹೆಂಗಿತ್ತಂದ್ರೆ, ಇಲ್ಲೊಂದು ಮೈಸೂರಿನಾಗತ್ತಿತ್ತು ಬಸವೇಶ್ವರ ಸಂಸ್ಥೆ. ಆ ಮೈಸೂರಿನಾಗ ಎಲ್ಲರೂ ಅಲ್ಲಿ ಜಾತಿ ಗೀತಿ ತಮ್ಮ ಎಲ್ಲರೂ ಅಲ್ಲಿ ಬಂದು ಅಲ್ಲಿ ಕೂತು ಆ ಮೈಸೂರಿನಾಗ ಮಾಲಕರು ಪೂರ ಇವ್ರಿಗೆಲ್ಲ ಕೂತು ಜಾತಿ ಅಂತ ಮುಗಿಸಿ ಮಾತು ಹೇಳಿ ಏನೇನು ಮಾಡ್ಬೇಕು ನಾವು ಅನ್ನೋದನ್ನ ಹೇಳ್ಕೊತೀವಿ. ಗೋಲೆವಾಲ್ ಮುಹಸಿನ್ ಗೋಲೆವಾಲ್ ಅವರು
ನಾವು ಭಾಳ ತಿನ್ನೋದು ಅಂತ ಒಂದು ವಾತಾವರಣ ಅವಾಗ. ಇವತ್ತು ಏನಾಗೈತಪ್ಪ ಅಂತಂದ್ರೆ ಮನೆಯಾಗಿನವ್ರೆ 4 ಮಂದಿ ಅನ್ಕೊಂಡ್ರು, ತಂದೆ ತಾಯಿ ಮಕ್ಕಳು ಎಲ್ಲರೂ ಮಾತಾಡೋದೇ ಇಲ್ಲ ಮನ್ಯಾಗ. ಏನು ನಡೆದದ ಏನಿಲ್ಲ ಮಾತಾಡೋದೇ ಇಲ್ಲ. ನಾವು ಹೊರಗೆ ಬಂದು ಸಾಕಷ್ಟು ಕೆಳಗಡೆ ಮಾತಾಡೋದು, ಆದ್ರೆ ಮನ್ಯಾಗ ಮಾತಾಡ ಮನ್ಯಾಗ ಎಲ್ಲರೂ ಮೊಬೈಲ್ ಇಟ್ಕೊಂಡು ಅವ್ರೊಂದು ಮೊಬೈಲ್ ಇವರು ಇಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಪರಿಹಾರ ಅವರು ಏನು ಹೇಳ್ತಾರಂದ್ರೆ ಇಂಡಿಯಾದೊಳಗೆ ಜನರ ಮೆದುಳಿಗೆ ಬೇಡಿ ಹಾಕ್ತಾರೆ, ವಿಚಾರ ಮಾಡುವಂತ ಶಕ್ತಿಯನ್ನೇ ಕೊಂದಾಗ್ತಾರೆ. ಇವತ್ತು ವಾಟ್ಸಪ್ನಾಗ ಬಂದಿದ್ದು ಕರೆ ದೋಷಗಳು ಕ್ರಾಸ್ ಎಕ್ಸೆಪ್ಟ್ ಮಾಡಂಗಿಲ್ಲ. ವಾಟ್ಸಪ್ ಯೂನಿವರ್ಸಿಟಿಯಿಂದ ತಯಾರಾಗಿ ಬಂದವರು ಅದನ್ನು ವಿಚಾರ ಮಾಡತ್ತೆ. ಮನುಷ್ಯ ದೇವರು ನಮಗೆ ಬುದ್ಧಿ ಕೊಟ್ಟಾನ, ವಿಚಾರ ಮಾಡುವಂತ ಶಕ್ತಿ ಕೊಟ್ಟಾನ. ಇದು ಕರೆಯದು ಸುಳ್ಳದು ಅನ್ನೋದನ್ನ ವಿಚಾರ ಮಾಡಬೇಕು. ಯಾರು ವಿಚಾರ ಮಾಡಬೇಕು? ಭಗವಾನ್ ಬುದ್ಧರು ಏನು ಹೇಳ್ತಾನೆ ಅಂದ್ರೆ, ನಾ ಹೇಳಿದ್ದೆ ಏನು ಹೇಳ್ಬೇಕು ಎಲ್ಲ ಹೇಳಿದ್ದೆ, ಆದ್ರೆ ನಾನು ಹೇಳಿದ್ದು ಅದು ಖರೆ ಇತ್ತು ಅಥವಾ ಸುಳ್ಳು ಇತ್ತು ಅದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕು. ಕ್ರಾಸ್ ಚೆಕ್ ಮಾಡಿ ಸರಿ ಇದ್ರೆ ಅದನ್ನು ಒಪ್ಕೋಬೇಕು, ಸರಿ ಇಲ್ಲ ಅಂದ್ರೆ ಅದನ್ನು ತಿರಸ್ಕಾರ ಮಾಡಬೇಕು. ಮನುಷ್ಯ ನಮ್ಗೆ ಬುದ್ಧಿಶಕ್ತಿ ಎಲ್ಲ ಕೊಟ್ಟಿರುವಾಗ ನಾವು ಅದನ್ನು ವಿಚಾರ ಮಾಡುವಂಥ ಸಂದರ್ಭ ನಾವು ಅದನ್ನು ಅವಕಾಶ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ, ಭಾಳ ಇಂಥ ಸೆಮಿನಾರ್ಗಳು ಮತ್ತು ನಾವು ಸಾಕಷ್ಟು ಮಾಡ್ತಿರ್ತೀವಿ. ಅಲ್ಲಿ ಬರೇ ಮುದುಕರೇ ಬರ್ತಾರೆ, ನನ್ನ ವಯಸ್ಸಿನವ್ರೆ, ಹುಡುಗರೇ ಬರಲ್ಲ. ಹುಡುಗರಿಗೆ ನೀವು ಹೋರಂದ್ರೆ ಅವ್ರು ಹೋಗಂಗಿಲ್ಲ. ಆಮೇಲೆ ಕೆಲವಂತೆ ಅಲ್ಲಿ ಎದಕ್ಕೆ ಗೊತ್ತಿಲ್ಲ ವ್ಯವಹಾರ ಮಾಡೋದಕ್ಕೆ ಬೇರೆ ಬೇರೆ ಬಿಡಿಸಿ ನಾವು ಏನು ಮಾಡೋದ್ರೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಜನರೇಷನ್ಗೆ ನಮ್ಮ ವಿಚಾರಗಳನ್ನ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಆ ಟ್ರಾನ್ಸ್ಫರ್ ನಾವು ಯಾವ ರೀತಿ ಮಾಡಕತ್ತೀವಿ ಅನ್ನೋದನ್ನು ನಮ್ಗೆ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟೈತಿ ದೇಶದೊಳಗೆ. ಇನ್ನೂ ಭಾಳ ಅಪಾಯದ ದಿನಗಳು ಬರ್ತಾವೆ. ಹೆಂಗೆ ಆಗ್ಬಿಟ್ಟೈತೆ ಇವತ್ತು ಮೊದಲ ಹಿಂದೂತ್ವ ಅನ್ನೋರು ಇವತ್ತು ತಮಗೆ ತಾವು ಸನಾತನ ಅನ್ಕೊಳ್ಳೋದು. ಅಂದ್ರೆ ಹಿಂದೂಕ್ಕಿಂತ ಸಪ್ರೇಟ್ ಸನಾತನ ಆಗ್ಯಾರ. ಎಲ್ಲರೂ ಹಿಂದೂ ಆಗೋ ತನಕ ಅವರು ಹಿಂದೂ ಅಂದರು. ಈಗ ಎಲ್ಲರೂ ಹಿಂದೂ ಆಗಬೇಕಂದ್ರೆ ಇವರು ಸನಾತನ ಆಗ್ಯಾರ ಪ್ರತ್ಯೇಕವಾಗಿ. ಆ ಹಿಂದುತ್ವವನ್ನು ಯಾರು ಕಾಪಾಡಕತ್ತಾರಪ್ಪ ಅಂತಂದ್ರೆ, ಯಾರು ಹಿಂದೂದ ಆಚರಣೆಗಳಿಂದ ಅವಮಾನಕ್ಕೆ ಶೋಷಣೆಗೊಳಗೆ ಅವರೇ ಇವತ್ತ ಹಿಂದೂ ಧರ್ಮದ ರಕ್ಷಕರಾಗ. ಹನ್ನೊಂದು ದೊಡ್ಡ ಮೆರವಣಿಗೆ ಆಗ್ತೀನಿ. ಅದು ರಾಮನವಮಿ ಹನುಮಂತದ ಏನೋ ಹೇಳ್ತೀರಿ, ಅದು ಪೂರಾ ರೋಡ್ ರಾಮನವಮಿ. ಅದನ್ನು ಲೀಡ್ ಮಾಡೋರು ಯಾರ್ರಿ? ಶೂದ್ರರು. ಅವ್ರ ಸಿಂಪಿಗೆ ಹುಡುಗ ಅದನ್ನು ಲೀಡ್ ಮಾಡ್ತಾನೆ. ಅವ್ರ ಕೈಯಾಗ ಇವರು ಹಿಂದೂ ಧರ್ಮದ ರಕ್ಷಣೆ ಮಾಡಕ್ ಕೊಟ್ಟು ಇವರು ಸನಾತನೆ ಆಗ್ತಾರೆ. ಅವ್ರು ಬೇಜಾರು ಸ್ವಾಮಿನೇ ಹೇಳ್ತಾನೆ, ಹಿಂದೂ ಅನ್ನೋದು ಒಂದು ಧರ್ಮದ ಜೀವನ ಹೇಳ್ತಾನೆ. ಅದು ಮತ್ತೆ ನಾವು ಸನಾತನ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ನಮ್ಮ ಯುವಕರಿಗೆ ವೈಚಾರಿಕವಾಗಿ ನಾವು ತಯಾರು ಮಾಡಬೇಕಾಗಿದೆ. ವೈಚಾರಿಕವಾಗಿ ತಯಾರು ಮಾಡಿದ್ರೆ ಒಂದು ಒಳ್ಳೆಯ ಸಮಾಜ ಕಟ್ಟಕ್ಕೆ ನಮಗೆ ಸಾಧ್ಯತೆ. ಪ್ರತಿಯೊಬ್ಬ ಮನುಷ್ಯನು ಪ್ರೀತಿಯಿಂದ ಇರಬೇಕಾಗಿದೆ. ಭಗವಾನ್ ಬುದ್ಧರು ದ್ವೇಷದಿಂದ ದ್ವೇಷವನ್ನು ಗೆಲ್ಲಕ್ಕಾಗಲ್ಲ. ನಮ್ಮ ವೈದ್ಯರಿಗೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಸಂಘಟನೆ ಕೂಡ ನಮ್ಮ ಜೊತೆ ಸೌಹಾರ್ದದಿಂದ ಸಹಕಾರದಿಂದ ಇದೆ. ನಮ್ಮ ಕಾರ್ಯಕ್ರಮಗಳು ಕೂಡ ತಾವೆಲ್ಲ ಬರ್ತೀವಿ. ಈಗ ನಾವು ಒಂದು ಏಪ್ರಿಲ್ 10ನೇ ತಾರೀಕಿನಿಂದ 14ನೇ ತಾರೀಕು ತನಕ ಬಿಜಾಪುರದ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಒಂದು ದೊಡ್ಡ ರಾಜ್ಯ ಮಟ್ಟದ ಪುಸ್ತಕ ಮೇಳವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ರಾಜ್ಯದ ಬೇರೆ ಬೇರೆ ಪ್ರಕಾಶನದವರು ಅಲ್ಲಿ ಬರ್ತಾ ಇದ್ದಾರೆ. ಯಾರೊಬ್ಬರು ಇನ್ನೊಂದು ಮೂರ್ತರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಶಾಂತಿ ಪ್ರಕಾಶನದವರು ಕೂಡ ಬರ್ತಾರೆ ಅಂತ ಹೇಳ್ಯಾರ. ನಾವು ಕನ್ಫರ್ಮ್ ಮಾಡಿದ್ವಿ. ಈ ಥರ ಎಲ್ಲ ಥರದ ಪುಸ್ತಕಗಳು ಬರ್ತಾವೆ. ತಾವು ಎಲ್ಲ ಅಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಬುದ್ಧ ಬಸವ ಅಂಬೇಡ್ಕರ್ ಪುಸ್ತಕ ಮೇಳ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಥರದ ವೈಚಾರಿಕ ಚಿಂತನೆ ಪುಸ್ತಕಗಳು ಮಾತ್ರ ಬರ್ತಾವೆ. ನಾವು ಏನು ಕಂಡೀಷನ್ ಮಾಡಿವಿ ಅಂದ್ರೆ, ಜನರಲ್ಲಿ ದ್ವೇಷವನ್ನು ಮೂಡಿಸುವಂಥ ಯಾವುದೇ ಪುಸ್ತಕಗಳಿಗೆ ನಾವು ಅವಕಾಶ ಕೊಡೋದ್ರ ಖಂಡಿತವಾಗಿ ನಾವು ಹೇಳಿಬಿಟ್ಟಿದ್ವಿ. ಹಾಗೆ ಇನ್ನೊಂದು ಕಾರ್ಯಕ್ರಮ ಕೂಡ ಎದುರಿಗೆ ರಂಗಮಂದಿರದಾಗ ನಡೀತಾರೆ. ಅದು ಅಂಬೇಡ್ಕರ್ ಹಬ್ಬ ಅಂತೇಳಿ ನಮ್ಮ ದಲಿತ ವಿದ್ಯಾರ್ಥಿಗಳು ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎರಡೂ ಕಡೆ ನಾವೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು.
ಮತ್ತು ನಮ್ಮ ನಿಮ್ಮ ಸಂಬಂಧ ಹೀಗೆ ಮುಂದುವರಿಯಲಿ ಅಂತ ಮಾತನಾಡ್ತಾ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇದು ಈದ್ ಸೌಹಾರ್ದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಗಣ್ಯರು ಮತ್ತು ಅದೇ ರೀತಿ ಪ್ರಾಸ್ತಾವಿಕದಲ್ಲೂ ಕೂಡ ರಂಜಾನ್ ಮತ್ತು ಉಪವಾಸದ ಬಗ್ಗೆ ಬಹಳಷ್ಟು ಮಾತುಗಳು ನಮ್ಮ ಮುಂದೆ ಬಂದಿವೆ. ಇವತ್ತು ಈ ಕಾರ್ಯಕ್ರಮ ನಡೀತಾ ಇರುವ ಸಂದರ್ಭ ಹೇಗಿದೆ ಅಂದರೆ, ಯುದ್ಧವನ್ನು ನಾವು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿದ್ದೇವೆ. ಯುದ್ಧವನ್ನು ಎಂಜಾಯ್ ಮಾಡುವಂತಹ ಕಾಲದಲ್ಲಿ ಮನುಷ್ಯತ್ವವನ್ನು ಮರೆತು ಹೆಣಗಳ ಕೌಂಟಿಂಗ್ ಹೇಗೆ ಕ್ರಿಕೆಟ್ ಸ್ಕೋರ್ ಹೇಳ್ತಾರೆ ಆ ರೀತಿ ಮಾಧ್ಯಮಗಳಲ್ಲಿ ಹೇಳ್ತಾ ಇರುವಂತಹ ಇಂಥ ಕಠೋರ ಸಮಯದಲ್ಲಿ ನಾವಿಂದು ಇವತ್ತು ಸೇರಿರುವಂಥದ್ದು ಒಂದು ಸೌಹಾರ್ದ ಕೂಟದಲ್ಲಿ. ಈ ಸೌಹಾರ್ದ ಕೂಟದ ಉದ್ದೇಶವೂ ಕೂಡ ನಮ್ಮ ಮುಂದೆ ಈಗಾಗಲೇ ಹೇಳಲಾಗಿದೆ. ಪರಸ್ಪರ ನಮ್ಮ ಸಂತೋಷವನ್ನು ಸಂತಸವನ್ನು ಹಂಚಿಕೊಳ್ಳುವಂಥದ್ದು. ಅದರ ಜೊತೆಗೆ ನಾವು ಯಾವ ಯಾವ ಧರ್ಮಗಳಿಗೆ ಸೀಮಿತವಾಗಿದ್ದೇವೆ ಅಥವಾ ಆ ಧರ್ಮಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಪರಸ್ಪರ ತಿಳ್ಕೊಳ್ಳುವ ಬಗ್ಗೆಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನನಗೆ ಅನಿಸ್ತಾ ಇರುವಂಥದ್ದು, ಕೇವಲ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಅಥವಾ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆ ಅಥವಾ ಬೇರೆ ಸಂಘಟನೆಗಳು ಈ ರೀತಿಯ ಕಾರ್ಯಕ್ರಮ ಮಾಡೋದು ಅದಷ್ಟಕ್ಕೆ ಸೀಮಿತ ಆಗಬಾರದು. ಎಲ್ಲ ಧರ್ಮಗಳ ಹಬ್ಬ ನಡೆಯುವ ಸಂದರ್ಭದಲ್ಲಿ, ಅದು ದೀಪಾವಳಿ ಆಗಲಿ, ಯುಗಾದಿ ಆಗಲಿ, ಹೀಗೆ ಬೇರೆ ಬೇರೆ ಹಬ್ಬಗಳು, ಕ್ರಿಸ್ಮಸ್ ಆಗಲಿ, ಆ ಹಬ್ಬಗಳು ನಡೆಯುವ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಪರಸ್ಪರ ನಾವು ಅರ್ಥ ಮಾಡಲಿಕ್ಕಾಗಿ, ಪರಸ್ಪರ ಪರಿಚಯಿಸಿಕೊಳ್ಳಲಿಕ್ಕಾಗಿ ಬಹಳ ಉತ್ತಮವಾದ ವೇದಿಕೆಗಳಾಗ್ತವೆ. ಅದನ್ನು ನಾವು ಪ್ರಯತ್ನ ಮಾಡಿ ಎಲ್ಲ ಧರ್ಮದವರು ಆ ರೀತಿಯ ಕಾರ್ಯಕ್ರಮ ನಾವು ಮಾಡಿದರೆ ಈ ದೇಶದಲ್ಲಿ ಇವತ್ತು ಈ ದ್ವೇಷದ ಫ್ಯಾಕ್ಟರಿಗಳು ಏನಿದ್ದಾವೆ ಅದು ಬಂದಾಗ್ತವೆ. ಇವತ್ತು ಈ ಸಂದರ್ಭದಲ್ಲಿ ನಾವು ಸೇರಿರುವಂಥದ್ದು ರಂಜಾನ್ ಹಬ್ಬದ ಏನು ಸೌಹಾರ್ದ ಕೂಟದಲ್ಲಿ ಮುಸಲ್ಮಾನರಿಗೆ ಇರುವಂಥದ್ದು 2 ಹಬ್ಬಗಳು. 2 ಹಬ್ಬ ಇರೋದು ಮುಸಲ್ಮಾನ ಅಫಿಷಿಯಲಿ. ರಂಜಾನ್ ಹಬ್ಬ ಈದ್ ಉಲ್ ಫಿತರ್ ಅಂತ ಹೇಳ್ತೇವೆ, ಬ್ರೇಕಿಂಗ್ ದ ಫಾಸ್ಟ್, ಫೆಸ್ಟಿವಲ್ ಆಫ್ ಬ್ರೇಕಿಂಗ್ ದ ಫಾಸ್ಟ್. ಇನ್ನೊಂದು ಬಕ್ರೀದ್ ಹಬ್ಬ, ಹಜ್ಜಿನ ಏನು ಕಾರ್ಯಕ್ರಮ ಇರುತ್ತೆ ಹಜ್ಜಿನ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಹಬ್ಬ, ಅದು ಬಕ್ರೀದ್ ಹಬ್ಬ. ಈ 2 ಹಬ್ಬಗಳ ಆಚರಣೆ ಬಹಳ ವಿಜೃಂಭಣೆಯಿಂದ ಮುಸ್ಲಿಂ ಸಮುದಾಯ ಇಡೀ ಜಗತ್ತಿನಲ್ಲಿ ಆಚರಿಸುತ್ತದೆ. ರಂಜಾನ್ ಹಬ್ಬ ಸತತವಾಗಿ ಕೆಲವೊಮ್ಮೆ 29 ದಿನ, ಕೆಲವೊಮ್ಮೆ 30 ದಿನ ಕಠಿಣ ಶ್ರಮದಿಂದ ಉಪವಾಸವನ್ನಿಟ್ಟು ಆ ಉಪವಾಸ ಮುಕ್ತಾಯ ಆದ ನಂತರ ಆಚರಿಸುವ ಹಬ್ಬವೇ ರಂಜಾನ್. ಈದ್ ಅಂದ್ರೆ ಮರಳಿ ಬರುವುದು, ರಿಟರ್ನ್ ಬ್ಯಾಕ್. ಅಂದ್ರೆ ನೀವು ಈದು ಅಂತ ಹೇಳಿ ಆ ಸಂದರ್ಭದಲ್ಲಿ ಕೇವಲ ಎಂಜಾಯ್ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಆ ಪದಕ್ಕೆ ಅರ್ಥ ಕೊಟ್ಟಿರೋದೇನೆಂದ್ರೆ, ನೀವು ನಿಮ್ಮ ನೈಜ ಏನು ದಾರಿ ಇದೆ, ನಿಮ್ಮ ನೈಜ ವ್ಯಕ್ತಿತ್ವ ಏನಿದೆ, ಮನುಷ್ಯತ್ವದ ಕಡೆಗೆ ನೀವು ರಿಟರ್ನ್ ಆಗುವಂಥದ್ದು, ಆ ಒಂದು ಸಂದೇಶ ಇವನ್ ಹಬ್ಬದ ದಿನವೂ ಕೂಡ ನೀವು ಮರಿಬಾರದು ಅನ್ನೋಕ್ಕೆ ಅದರ ಪದದ ಅರ್ಥ. ಇನ್ನು ಈ 30 ದಿನ ಈ ರಂಜಾನ್ ಅಲ್ಲಿ ಮುಸಲ್ಮಾನ್ ನಾವು ಇಡೀ ಜಗತ್ತಿನಲ್ಲಿ ಉಪವಾಸ ಇರ್ತೇವೆ. ಉಪವಾಸದ ಬೇರೆ ಬೇರೆ ಉದ್ದೇಶಗಳಿದ್ದಾವೆ, ಅದಕ್ಕೆ ಸೈಂಟಿಫಿಕಲ್ಲೂ ಕೂಡ ಬಹಳಷ್ಟು ಅರ್ಥಗಳಿದ್ದಾವೆ. ಆದರೆ ಬಹಳ ಮುಖ್ಯವಾಗಿ ಬಹಳ ಅದರ ಇಂಪಾರ್ಟೆನ್ಸ್ ಇರುವಂಥದ್ದು ಆ ಸೃಷ್ಟಿಕರ್ತನ ಕಡೆಗೆ ನಾವು ಮರಳುವಂಥದ್ದು.
ಅವನ ಜೊತೆ ನಮ್ಮ ಸಂಬಂಧವನ್ನು ಗಾಢವಾಗಿ ಗಟ್ಟಿಯಾಗಿ ಬೆಳೆಸಿಕೊಳ್ಳುವಂತಹ ಒಂದು ಅವಕಾಶ ಇರುವಂತದ್ದು ರಂಜಾನ್. ಅದಕ್ಕಾಗಿ ಇದಕ್ಕೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತಾನೆ ಹೇಳ್ತಾರೆ. ಅಂದ್ರೆ ಈಗ ಟ್ರೈನಿಂಗ್ ಅಂದ ಕೂಡಲೇ ಒಬ್ಬ ಆರ್ಮಿಯಲ್ಲಿ ಇರುವಂತಹ ಒಬ್ಬ ಸಿಪಾಯಿ ಅವನು ಟ್ರೈನಿಂಗ್ ಮಾಡಿಕೊಂಡು ಮತ್ತೆ ವರ್ಷಗಳಿಗೆ ಮಲಗುವುದಿಲ್ಲ. ಟ್ರೈನಿಂಗ್ ಯಾಕೆ ಕೊಡ್ತಾರೆ ಅಂದ್ರೆ ಇಡೀ 11 ತಿಂಗಳು, 1 ತಿಂಗಳ ಟ್ರೈನಿಂಗ್ ಕೊಟ್ಟು ಇಡೀ 11 ತಿಂಗಳ ನೀವು ಆ ಟ್ರೈನಿಂಗ್ ಅಲ್ಲಿ ಏನು ಪಡೆದುಕೊಂಡಿರ್ತೀರಾ ಅದನ್ನು ಅನುಸರಿಸಿ ಈಗ ಬಾರ್ಡರ್ ರಕ್ಷಣೆ ಮಾಡುವಂತಹ ಕೆಲಸ ನೀವು ಮಾಡಬೇಕಂತ ಟ್ರೈನಿಂಗ್ ಕೊಡ್ತಾರೆ. ಅದೇ ರೀತಿ ಜೀವನದಲ್ಲಿ ಒಬ್ಬ ಮನುಷ್ಯನಾಗಿ ನೀವು ಯಾವ ರೀತಿ ಇರಬೇಕು, ಆ ದೇವರ ಜೊತೆ ನಿಮ್ಮ ಸಂಬಂಧ ಹೇಗೆ ಇರಬೇಕು, ಜನರ ಜೊತೆ ನಿಮ್ಮ ಸಂಬಂಧ ಹೇಗೆ ಇರಬೇಕು, ನಿಮ್ಮ ಮನೆಯವರ ಜೊತೆ ನಿಮ್ಮ ಸಂಬಂಧ ಹೇಗೆ ಇರಬೇಕು, ಇದು ಎಲ್ಲರದ ಟ್ರೈನಿಂಗ್ ಈ ರಂಜಾನ್ ತಿಂಗಳಲ್ಲಿ 1 ತಿಂಗಳಲ್ಲಿ ನಿರಂತರವಾಗಿ ಟ್ರೈನಿಂಗ್ ಕೊಡುವುದು. ಕೇವಲ ಬೆಳಗ್ಗೆ 4-4:30 ಸಾಯಂಕಾಲ 6:30 ತನಕ ಊಟ ಮಾಡದೆ ನೀರು ಕುಡಿಯದೆ ಹಾಗೆ ಇರುವಂತದ್ದು ಉಪವಾಸ ಅಷ್ಟೇ ಅಲ್ಲ. ಅದಕ್ಕೆ ಫಾಲೋ ಮಾಡಬೇಕಾಗಿರುವಂಥದ್ದು ಆ ಒಂದು ಅರ್ಥಪೂರ್ಣವಾಗಿ ಅದನ್ನು ಆಚರಿಸುವಂಥದ್ದು, ಅದು ನಿಜವಾದ ಉಪವಾಸ. ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಸಂಬಂಧ ಆ ಸೃಷ್ಟಿಕರ್ತನ ಜೊತೆ ಹೇಗೆ ಬೆಳೆಯುತ್ತದೆ ಅಂದ್ರೆ ಬಹಳ ಸಿಂಪಲ್ ಎಕ್ಸಾಂಪಲ್. ಬೆಳಗ್ಗೆ 4:15 ಅಥವಾ 4:45 ಸಾಯಂಕಾಲ 6:30 ತನಕ ಒಬ್ಬ ಸಣ್ಣ ಮಗು ಅಂದ್ರೆ ಸುಮಾರು 10-12 ವರ್ಷದ ಮಗು ಕೂಡ ಉಪವಾಸ ಇರ್ತದೆ. ನಾವು ಮನೆಯಲ್ಲಿ ಕೆಲವೊಮ್ಮೆ ಯಾರೂ ಇರೋದಿಲ್ಲ, ನಾನು ಕೋಣೆಯಲ್ಲಿ ನಾವು ಒಬ್ಬನೇ ಇರ್ತೇನೆ. ಬಿಸಿಲು ನೀವು ನೋಡ್ತಾ ಇದ್ದೀರಾ ಎಷ್ಟಿದೆ ಅಂತ. ಈಗ ಕೆಲವೊಮ್ಮೆ 35-40 ಈ ರೀತಿ ಬಿಸಿಲು ಇರುತ್ತೆ, ವಿಪರೀತ ದಾಹ ಇರುತ್ತೆ. ಆದ್ರೂ ಕೂಡ ನಾನು ಒಬ್ಬ ಆ ಕೋಣೆಯಲ್ಲಿ ಇದ್ರೂ ಕೂಡ ಯಾವುದೇ CCTV ಕ್ಯಾಮ್ರಾಗಳು ಇರಲ್ಲ, ಯಾರು ನೋಡೋರು ಇರಲ್ಲ, ಆದ್ರೂ ನಾನು ನೀರು ಕುಡಿಯುವುದಿಲ್ಲ. ಆ ಸಣ್ಣ ಹುಡುಗ 10-12 ವರ್ಷದ ಹುಡುಗವೂ ಕೂಡ ಅವನಿಗೂ ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವನು ಕೂಡ ಆ ನೀರಿನ ಒಂದು ಹನಿಯೂ ಕೂಡ ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಳೋದಿಲ್ಲ? ನನಗೆ ಯಾರು ನೋಡ್ತಾ ಇಲ್ಲ, ನಾನು ಕೋಣೆಯಲ್ಲಿ ಒಂದು ಬಾಗಿಲು ಹಾಕೊಂಡು ರೂಮಿನಲ್ಲಿ ಹೋಗಿ ನೀರು ಕುಡಿಬಹುದು, ಅಥವಾ ನಾನು ಉಪವಾಸ ಇದ್ದೀನಿ ಅಂತ ಜನರಿಗೆ ಸುಮ್ಮನೆ ಹೇಳ್ಕೊಂಡು ನಾನು ಒಳಗಡೆ ಹೋಗಿ ಏನೋ ತಿನ್ಕೋಬಹುದು. ಆದರೆ ಈ ಉಪವಾಸ ನಮ್ಮಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾರು ಇಲ್ಲದ್ರೂ ಕೂಡ ಆ ಸೃಷ್ಟಿಕರ್ತ ನನಗೆ ನೋಡ್ತಾ ಇದ್ದಾನೆ ಅನ್ನುವಂತ ಒಂದು ಭಾವನೆ ಏನಿದೆಯಲ್ಲ, ಇದು ಆ ಉಪವಾಸ ನಮ್ಮಲ್ಲಿ ಬೆಳೆಸ್ತದೆ. ಅದಕ್ಕಾಗಿ ಈ ಇಡೀ ಒಂದು ತಿಂಗಳಲ್ಲಿ ಯಾವ ರೀತಿ ಆ ಸೃಷ್ಟಿಕರ್ತನಿಗೆ ಹೆದರಿ ಅಥವಾ ಅವನ ಪ್ರೀತಿಯಿಂದ ಎಲ್ಲ ಕೆಲಸಗಳಲ್ಲಿ ಎಲ್ಲ ಕೆಡಕಿನಿಂದ ನೀವು ದೂರವಿರ್ತೀರ. ಉಪವಾಸ ಅಂದ್ರೆ ಕೇವಲ ಬೆಳಗಿಂದ ಸಾಯಂಕಾಲ ತನಕ ತಿನ್ನದೆ ಕುಡಿಯದೆ ಇರೋದಷ್ಟೇ ಅಲ್ಲ, ನಿಮ್ಮ ಕಣ್ಣಿಗೂ ಉಪವಾಸ ಇದೆ, ನಿಮ್ಮ ನಾಲಿಗೆಗೂ ಉಪವಾಸ ಇದೆ, ನಿಮ್ಮ ಬಾಯಿಗೂ ಉಪವಾಸ ಇದೆ, ನಿಮ್ಮ ಕೈಗೂ ಉಪವಾಸ ಇದೆ. ನಿಮ್ಮ ಕಣ್ಣು ಕೆಳಕನ್ನು ನೋಡಬಾರದು, ನಿಮ್ಮ ಬಾಯಿ ಕೆಳಕನ್ನು ಮಾತಾಡಬಾರದು, ನಿಮ್ಮ ಕೈಗಳು ಯಾವುದೇ ರೀತಿಯ ಕೆಳಕು ಕೆಲಸ ಮಾಡಬಾರದು. ಆವಾಗ ನಿಮ್ಮ ಉಪವಾಸ ಪೂರ್ಣಗೊಳ್ಳುವಂಥದ್ದು. ಕೇವಲ ಊಟ ತಿಂಡಿ ಬಿಟ್ಟು ಬೆಳಗ್ಗಿಂದ ಸಾಯಂಕಾಲ ಇದ್ರೆ ಅದು ಉಪವಾಸ ಆಗುತ್ತದೆ. ಹಾಗಾಗಿ ಈ ಮಂತ್ನಲ್ಲಿ ರಂಜಾನ್ ತಿಂಗಳಲ್ಲಿ ಉಪವಾಸ ನಮ್ಮನ್ನು ಆ ಸೃಷ್ಟಿಕರ್ತನ ಪರಿಚಯ, ಆ ಸೃಷ್ಟಿಕರ್ತನ ಜೊತೆ ನಮ್ಮ ಗಾಢ ಸಂಬಂಧವನ್ನು ಬೆಳೆಯಲಿಕ್ಕೆ ಒಂದು ಟ್ರೈನಿಂಗ್ ಕೊಡ್ತದೆ. ಅದರ ಜೊತೆಗೆ ಉಪವಾಸದಿಂದ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಮಗಾಗತ್ತೆ. ಹಸಿವಿನಿಂದ ಇರುವಂತಹ ಜನ ಹೇಗೆ ಇರ್ತಾರೆ, ಒಂದೊಟ್ಟು ಊಟ ಇಲ್ಲದ ಕಾರಣ ಯಾವ ಪರಿಸ್ಥಿತಿಯಲ್ಲಿ ಅವರು ಬಾಳ್ತಾರೆ ಅನ್ನುವಂಥದ್ದು ಕೂಡ ಪ್ರಾಕ್ಟಿಕಲ್ ಆಗಿ ನಮಗೆ ಗೊತ್ತಾಗುತ್ತೆ. ಸುಮಾರು 12-14 ಗಂಟೆಯವರೆಗೆ ನೀರು ಕುಡಿಯದೆ ಊಟ ಮಾಡದೆ ಆ ಪರಿಸ್ಥಿತಿ ನಮಗೆ ನಮ್ಮ ಒಳಗೇನು ಸೃಷ್ಟಿಯಾಗತ್ತೆ. ಅದು ನಮ್ಮನ್ನು ಇಡೀ ಜಗತ್ತಿನಲ್ಲಿ ಹಸಿವಿನಿಂದ ಬಳಲುತ್ತಿರುವ ಜನರ ಬಗ್ಗೆ ಒಂದು ಕಾಳಜಿ ಮೂಡಿಸುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 27.3% ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಒಂದು ಸರಿಯಾದ ಊಟದ ವ್ಯವಸ್ಥೆ ಇಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ, ಇಷ್ಟು ಮಟ್ಟದಲ್ಲಿ ಜನ ನಮ್ಮ ದೇಶದಲ್ಲಿ ಊಟ ಇಲ್ಲದೆ ಬಳಲ್ತಾ ಇದ್ದಾರೆ. ಅವರ ಆ ನೋವು ಅರ್ಥ ಆಗ್ಬೇಕಂದ್ರೆ ಈ ಉಪವಾಸದ ಸಂದರ್ಭದಲ್ಲಿ ನನಗೆ ಅರ್ಥ ಆಗ್ತದೆ. ಕೇವಲ ಅರ್ಥ ಮಾಡಿಕೊಂಡು ಹೌದು ಇಷ್ಟು ಜನ ಉಪವಾಸದಲ್ಲಿದ್ದಾರೆ, ನಾನು ಕೂಡ ಊಟ ಇಲ್ಲದೆ ಇದ್ದೇನೆ, ಅವರ ಕಷ್ಟ ನನಗೆ ಅರ್ಥ
ಆಗ್ತಾ ಇದೆ ಅಂತ ಹೇಳಿಕೊಂಡು ಸುಮ್ಮನೆ ಇರೋದಷ್ಟೇ ಅಲ್ಲ, ಅದರ ಜೊತೆಗೆ ಲಿಂಕ್ ಮಾಡಿರುವಂತದ್ದು ಏನಂದ್ರೆ, ನೀವು ಈ ತಿಂಗಳಲ್ಲಿ ಕೇವಲ ಉಪವಾಸ ಇರೋದಷ್ಟೇ ಅಲ್ಲ, ಉಪವಾಸದಿಂದ ನಿಮಗೆ ಅರ್ಥ ಆಗಿರುವಂತಹ ಹಸಿವು ಏನಿದೆ, ಆ ಹಸಿವಿನಿಂದ ಬಳಲುತ್ತಿರುವ ಜನರ ಹತ್ರ ಹೋಗಿ ಅವರ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಕೂಡ ನೀವು ಮಾಡಬೇಕಂತ ಈ ಉಪವಾಸವನ್ನು ತಿಳಿಸ್ತೇವೆ. ಅದರ ಫಲವಾಗಿ ನಿಮಗೆಲ್ಲ ಗೊತ್ತಿದೆ ಇರುವಂತಹ ಆದಾಯ ಏನಿದೆ, ಆ ಆದಾಯದಲ್ಲಿ ಶೇಕಡ 2.5%, 2.5% ನೀವು ಕಡ್ಡಾಯವಾಗಿ ಅದು ದಾನ ಮಾಡಬೇಕು. ಇದು ಹೇಗೆ ಲಿಂಕ್ ಮಾಡಿದ್ದಾರೆ ನೋಡಿ. ನಿಮಗೆ ಉಪವಾಸದಲ್ಲಿ ಹಸಿವಿನ ಅರ್ಥ ಆಗ್ತಾ ಇದೆ, ಅವರಿಗೆ ಅವರ ತೊಂದರೆಗಳು ಅರ್ಥ ಆಗ್ತಾ ಇದ್ದಾವೆ. ಹಾಗಾಗಿ ಕೇವಲ ಅದು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ದೂರ ಮಾಡಲಿಕ್ಕಾಗಿ ನಿಮ್ಮ ಶ್ರಮ ಪಟ್ಟ ಹಣ ಏನಿದೆ, ಆ ಹಣದಿಂದ 2.5% ಝಕಾತ್ ಅಂತ ಏನು ಹೇಳ್ತೇವೆ, ಅದು ತಗೊಂಡು ಹೋಗಿ ಅವರ ಮನೆಗಳಿಗೆ ಕೊಡಬೇಕು, ಅವರಿಗೆ ತಲುಪಿಸ್ಬೇಕು. ಈ ನಮ್ಮ ದೇಶದಲ್ಲಿ ಸರಾಸರಿ ಒಂದು ಸಣ್ಣ ಒಂದು ಕ್ಯಾಲ್ಕುಲೇಷನ್ ಆಗಿದೆ. ಒಂದೊಂದು ವರ್ಷದಲ್ಲಿ 10,000 ಕೋಟಿಯಿಂದ 35,000 ಕೋಟಿ ಝಕಾತ್ ಹಣ ಏನು 2.5% ಮುಸಲ್ಮಾನರು ತೆಗಿತಾರೆ, ಅದು 10,000ರಿಂದ 35,000 ಕೋಟಿ ಹಣ ಸಂಗ್ರಹ ಆಗುತ್ತೆ. ಆ ಸಂಗ್ರಹ ಆದ ಹಣವನ್ನು ತಗೊಂಡೋಗಿ ಬಡವರಿಗೆ ಹಂಚುವಂತಹ ಕೆಲಸ ಮಾಡ್ತಾರೆ. ಅದು ಕೂಡ ಬಲವಂತವಾಗಿ ಅಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ಮ ಮನೆಗೆ ಬರೋದಿಲ್ಲ, ಯಾರು ಮೌಲ್ವಿಗಳು ಕೋಲ್ ಇಟ್ಕೊಂಡು ಬರೋದಿಲ್ಲ ನಿಮ್ಮ ಮನೆಗಳಿಗೆ, ತೆಗಿರಿ 2.5% ಕೋಟಿ ಅಂತ ಇಲ್ಲ. ಅದು ಕೂಡ ಸ್ವಚ್ಛೆಯಿಂದ ನಿಮ್ಮ ಕಷ್ಟಪಟ್ಟು ದುಡಿದಂತಹ ಆ ಹಣದಲ್ಲಿ ಎಷ್ಟು ನಿಮಗೆ ಹತ್ತಿರವಾಗಿರುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ತೇವೆ. 10 ರೂಪಾಯಿ ನಾವು ದಾನ ಮಾಡಬೇಕಂದ್ರೆ ಎಷ್ಟು ಸರಿ ನಾವು ಜೇಬಲ್ಲಿ ಕೈ ಹಾಕಿ ನೋಡ್ತೇವೆ. ಆದರೆ ನಿಮ್ಮ ಇಡೀ ಒಂದು ಇನ್ಕಮಿನ 2.5% ಕೊಡ್ಬೇಕಂದ್ರೆ ಅದು ಅತ್ಯಂತ ಹತ್ತಿರವಾದ ನಿಮ್ಮ ಆ ಹಣ, ಅದರಲ್ಲಿ ನೀವು ಪಾಲ್ಗೊಳ್ಬೇಕಂದ್ರೆ ಅದು ಯಾಕೆ ಕೊಡ್ತೀರಿ ನೀವು? ಯಾರು ನೋಡ್ತಾ ಇಲ್ಲ, ಕೊಟ್ಟಿಲ್ಲ ಅಂದ್ರೆ ಯಾವುದೇ ರೀತಿಯ ಶಿಕ್ಷೆ ಇಲ್ಲ, ಯಾರು ಕೋಲ್ ಇಟ್ಕೊಂಡು ನಿಮಗೆ ಬಲವಂತವಾಗಿ ಕೇಳ್ತಾ ಇಲ್ಲ, ಆದ್ರೂ ನೀವು ಕೊಡ್ತಾ ಇದ್ದೀರ ಅಂದ್ರೆ ನಿಮಗೆ ಆ ಅಲ್ಲಾಹನ ಪ್ರೀತಿ, ಆ ಸೃಷ್ಟಿಕರ್ತನ ಪ್ರೀತಿ, ಅವನು ಮೆಚ್ಚುತ್ತಾನೆ. ಅವನು ಇದರಿಂದ ನಮ್ಮ ಕರ್ಮಗಳಿಗೆ, ನಮ್ಮ ಸತ್ಕರ್ಮಗಳಿಗೆ ಅವನು ಒಪ್ಪುತ್ತಾನೆ ಅನ್ನುವಂತಹ ಆ ಭಯದಿಂದ, ಆ ಪ್ರೀತಿಯಿಂದ ನೀವು ಕೊಡುವಂತ. ಅದೇ ರೀತಿ ಈ ರಂಜಾನ್ ಸಂದರ್ಭದಲ್ಲಿ, ಉಪವಾಸ ಸಂದರ್ಭದಲ್ಲಿ ದೇವರಿಗೆ ಹತ್ತಿರ ಆಗುವಂತಹ ಬಹಳಷ್ಟು ಸಂದರ್ಭಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳುವಂಥದ್ದು, ದೇವರಿಗೆ ನೀವು ಹತ್ತಿರ ಆಗ್ಬೇಕಂದ್ರೆ, ದೇವರಿಗೆ ಮೆಚ್ಚುಗೆ ಆಗುವಂತಂದ್ರೆ ನೀವು ಜನರ ಜೊತೆ ಹತ್ತಿರ ಆಗ್ಬೇಕು, ಜನರ ಜೊತೆ ಬೆರೀಬೇಕು. ಮನುಷ್ಯರಿಗೆ ನೀವು ಎಷ್ಟು ಹತ್ತಿರ ಆಗ್ತೀರೋ ಅಷ್ಟು ಹತ್ತಿರ ನೀವು ದೇವರಿಗೆ ಆಗ್ತೀರಿ. ಬಹಳ ಸುಂದರವಾದ ಒಂದು ಮಾತು ಹೇಳಲಾಗಿದೆ. ನೀವು ಸತ್ತ ನಂತರ ಏನು ಮೇಲೆ ನಮ್ಮ ಲೆಕ್ಕಾಚಾರ ಆಗುತ್ತೆ, ಎಷ್ಟು ಸತ್ಕರ್ಮಗಳು ಮಾಡಿದ್ದೀರಾ, ಎಷ್ಟು ಕೆಡಕುಗಳು ಮಾಡಿದ್ದೀರಾ, ಅದರ ಫಲವಾಗಿಯೇ ನಿಮಗೆ ಸ್ವರ್ಗ ಅಥವಾ ನರಕದ ನಿರ್ಣಯ ಆಗುವಂಥದ್ದು. ಅಲ್ಲಿ ಆ ದೇವರು ನಿಮಗೆ ಕೇಳ್ತಾರೆ, ನಾನು ಹಸಿವಿನಿಂದ ಬಳಲ್ತಾ ಇದ್ದೆ, ನೀನು ಒಂದು ತುತ್ತು ಅನ್ನ ನನಗೆ ಕೊಟ್ಟಿಲ್ಲ. ಈ ದಾಸನ ಹೇಳ್ತಾನೆ, ಓ ಸೃಷ್ಟಿಕರ್ತನೆ, ಇಡೀ ಜಗತ್ತಿಗೆ ನೀನು ಅನ್ನದಾತ, ಇಡೀ ಜಗತ್ತಿಗೆ ನೀನು ಪರಿಪಾಲಕ, ನೀನು ಹೇಗೆ, ನಿನಗೆ ಯಾಕೆ ಹಸಿವಾಗಿತ್ತು, ನಿನಗೆ ನಾನು ಹೇಗೆ ಕೊಡಬೇಕಿತ್ತು? ಆಗ ದೇವರು ಹೇಳ್ತಾನೆ, ನಿನ್ನ ಓಣಿಯಲ್ಲಿ, ನಿಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಬೆಳಗಿಂದ ಸಾಯಂಕಾಲ ತನಕ ಊಟ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದ, ಅವನಿಗೆ ನೀವು ಅಲ್ಲಿ ಊಟ ಕೊಡ್ತಿದ್ರೆ, ಅವನಿಗೆ ನೀನು ಹೆಲ್ಪ್ ಮಾಡ್ತಿದ್ರೆ, ಅದು ನನಗೆ ಊಟ ಕೊಡುವ ಹಾಗೆ. ಇಷ್ಟು ಮಟ್ಟಿಗೆ ಅಂದ್ರೆ ನೀವು ದೇವರಿಗೆ ಹತ್ರ ಆಗ್ಬೇಕಂದ್ರೆ ಕೇವಲ ಯಾವುದೇ ಗುಹೆಯಲ್ಲಿ ಹೋಗಿ ಕುತ್ಕೋಬೇಕು ಅಂತ ಏನಿಲ್ಲ, ಹಿಮಾಲಯದ ಮೇಲೆ ಹೋಗಿ ಕುತ್ಕೋಬೇಕಂತ ಏನಿಲ್ಲ, ಯಾವುದೇ ದರ್ಗಾ ಒಳಗೆ ಹೋಗಿ ಕುತ್ಕೋಬೇಕಂತ ಏನಿಲ್ಲ, ಮಸೀದಿ ಒಳಗೆ ಹೋಗಿ ಬೆಳಗಿಂದ ಸಾಯಂಕಾಲ ಹೋಗಿ ನಿರಂತರವಾಗಿ ಅಲ್ಲಿ ಕುತ್ಕೊಂಡ್ರೆ ನೀವು ದೇವರಿಗೆ ಹತ್ರ ಆಗ್ತೀರಾ. ಅಷ್ಟೇ ಅಲ್ಲ, ಜನರಿಗೆ, ಮನುಷ್ಯರಿಗೆ ಎಷ್ಟು ಹತ್ರ ಆಗ್ತಿರೋ ಅಷ್ಟು ನೀವು ದೇವರಿಗೆ ಹತ್ರ ಆಗೋದು. ಆ ಒಂದು ಸಂದೇಶ, ಆ ಒಂದು ಟ್ರೈನಿಂಗ್ ಈ ರಂಜಾನ್ ತಿಂಗಳಲ್ಲಿ ನಮಗೆ ಸಿಗ್ತದೆ. ಹೇಗೆ ಉಪವಾಸ ಸಂದರ್ಭದಲ್ಲಿ ನಮ್ಮ ಮುಂದೆ ನೀರಿದ್ರೂ ಕೂಡ, ನಮ್ಮ ಮುಂದೆ ಊಟ ಇದ್ರೂ ಕೂಡ ನಾವು ಅದನ್ನು ನೋ ಅಂತ ಹೇಳ್ತೀವಿ. ನಾನು ಈಗ ಉಪವಾಸದಲ್ಲಿ ಇದ್ದೇನೆ, ನನಗೆ ಬೇಡ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತೇನೆ. ಆ ಒಂದು ಪ್ರಾಕ್ಟೀಸ್ ಇಡೀ ತಿಂಗಳು ನನಗೆ ಆಗ್ತದೆ.
ಆ ಪ್ರಾಕ್ಟೀಸ್ ಕೇವಲ ರಂಜಾನಿಗೆ ಅಥವಾ ಕೆಲವೊಂದು ಊಟಕ್ಕೆ ನೀರಿಗೆ ಮಾತ್ರ ಇರಬಾರದು. ಅದು ಇಡೀ ಜೀವನದಲ್ಲಿ ಯಾವುದೇ ಕೆಡಕು ನೋಡಿದ್ರು ನೋ, ನಾನು ಇದನ್ನು ಮಾಡೋದಿಲ್ಲ, ಅದು ಆ ರೀತಿಯಲ್ಲಿ ಪರಿವರ್ತನೆ ಆಗಬೇಕು. ಆವಾಗ ಮಾತ್ರ ನೀವು ಆ ಉಪವಾಸ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಈ ವ್ಯಭಿಚಾರ, ಈ ಕೆಡಕು, ಈ ಅನ್ಯಾಯ ನಮ್ಮ ಮುಂದೆ ಬಂದ ಕೂಡಲೇ ತಕ್ಷಣ ಹೇಳಬೇಕು, ನೋ, ನಾವು ಇದನ್ನು ಮಾಡೋದಿಲ್ಲ. ಹೇಗೆ ರಂಜಾನಿನಲ್ಲಿ ಉಪವಾಸದ ಸಂದರ್ಭದಲ್ಲಿ ಊಟ ಮುಂದೆ ಇದ್ದಾಗ, ನೀರು ಮುಂದೆ ಇದ್ದಾಗ ನಾನು ನೋ, ಇದನ್ನು ತಗೊಳ್ಳೋದಿಲ್ಲ, ನನಗೆ ಬೇಡ, ನಾನು ಉಪವಾಸದಲ್ಲಿ ಇದ್ದೇನೆ ಅಂತ ಹೇಳ್ತೀರೋ, ಅಥವಾ ಕಣ್ಣಿನಿಂದ ಯಾವುದೇ ರೀತಿಯ ವ್ಯಭಿಚಾರ ನೀವು ನೋಡೋದಿಲ್ಲವೋ, ಅಥವಾ ಕೈಯಿಂದ ಯಾರಿಗೂ ನೀವು ಕಷ್ಟ ಕೊಡೋದಿಲ್ಲವೋ, ನಿಮ್ಮ ನಾಲಿಗೆಯಿಂದ ಯಾರಿಗೆ ತೊಂದರೆ ಕೊಡೋದಿಲ್ಲವೋ, ಅದೇ ರೀತಿ ಬಾಕಿ 11 ತಿಂಗಳಲ್ಲಿ ನಮ್ಮ ಜೀವನ ಎಲ್ಲ ಕೆಡಕುಗಳಿಗೆ ನೋ ಅಂತ ಹೇಳುವಂತಹ ಒಂದು ಗಟ್ಟಿಯಾದ ನಿಲುವು ನಮ್ದಿರ್ಬೇಕು. ಆವಾಗ ಮಾತ್ರ ಈ 1 ತಿಂಗಳ ಟ್ರೈನಿಂಗ್ ಏನಿದೆ ಅದು ಸಾರ್ಥಕವಾಗ್ತದೆ. ಇಲ್ಲದಿದ್ದರೆ ಪ್ರಾಣಿಗಳಿಗೂ ಕೂಡ ನೀವು ಬೆಳಗ್ಗೆ 4 ಗಂಟೆಗೆ ಏನಾದ್ರು ತಿನ್ನಿಸಿ ಕಟ್ಟಿ ಹಾಕಿ ಮತ್ತೆ ಸಾಯಂಕಾಲ 6:30 ಅವರಿಗೆ ಮತ್ತೆ ನಾವು ತಿನ್ಲಿಕ್ಕೆ ಕೊಡಿ, ಅದು ಬದುಕ್ತಾರೆ. ಅದಕ್ಕೊಂದು ಅರ್ಥ ಇರೋದಿಲ್ಲ. ಅರ್ಥಪೂರ್ಣವಾಗಿ ಆಗೋದು ಯಾವಾಗಂದ್ರೆ ನಮ್ಮ ಈ ಉಪವಾಸ ನಾವು ದೇವರ ಜೊತೆ ನಮ್ಮ ಸಂಬಂಧವನ್ನು ಬೆಳೆಸಲಿಕ್ಕಾಗಿ, ದೇವರ ಜೊತೆ ಸಂಬಂಧ ಬೆಳಿಬೇಕಂದ್ರೆ ಮನುಷ್ಯರ ಜೊತೆ ಸಂಬಂಧ ಬೆಳೆಸಲಿಕ್ಕಾಗಿ, ನಮ್ಮಲ್ಲಿ ಸೆಲ್ಫ್ ಕಂಟ್ರೋಲ್ ಮಾಡಲಿಕ್ಕಾಗಿ, ಮತ್ತೆ ನಮ್ಮ ನೆರೆಹೊರೆಯಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಹೆಲ್ಪ್ ಮಾಡೋದೇನಿದೆ ಅದರಿಂದ ಮಾತ್ರ ಈ ರಂಜಾನ್ ತಿಂಗಳಲ್ಲಿ ತಗೊಂಡ ನಾವು ಪ್ರಾಕ್ಟೀಸ್ ಇಂದ ನಮಗೆ ಉಪಯೋಗ ಆಗ್ತದೆ. ಇನ್ನು ಬಹಳಷ್ಟು ಮಾತುಗಳಿದ್ದಾವೆ, ಆದರೆ ಸಮಯ ಕಡಿಮೆ ಇದೆ, ಸಮಯ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಒಂದು ವೇಳೆ ಈ ಸೌಹಾರ್ದ ಸಂದರ್ಭದಲ್ಲಿ ನಾನು ಮೊದಲು ಹೇಳಿದ ಹಾಗೆ ಎಲ್ಲ ಧರ್ಮಗಳು ಕೂಡ ಈ ರೀತಿಯ ಕಾರ್ಯಕ್ರಮಗಳು ಆಯೋಜಿಸಬೇಕು. ಎಲ್ಲ ಧರ್ಮಗಳಿಂದ ಈ ರೀತಿಯ ಕಾರ್ಯಕ್ರಮಗಳು ಆದ್ರೆ ನಮ್ಮ ಸಮಾಜದಲ್ಲಿ ಬೆರಳಷ್ಟು ಇರುವಂತಹ ಈ ದ್ವೇಷಕೋರರು, ಸಮಾಜದಲ್ಲಿ ದ್ವೇಷ ಹರಡುವವರು ಇರ್ತಾರೆ, ಅವರ ಐಡಿಯಾಗಳು ಫೇಲ್ ಆಗ್ತವೆ, ಆ ಫ್ಯಾಕ್ಟರಿಗಳು ಬಂದ್ ಆಗ್ತವೆ. ಆವಾಗ ಮಾತ್ರ ಈ ದೇಶದಲ್ಲಿ ನಾವು ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಸುಡು ಬಿಸಿಲಿನಲ್ಲಿಯೂ ಕೂಡ ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಕೇವಲ ನಮ್ಮ ಮಧ್ಯೆ ಪರಸ್ಪರ ಸಹೋದರತೆ ಬೆಳೆಸಬೇಕು ಅನ್ನುವ ಒಂದು ಆ ಉದ್ದೇಶದಿಂದ ತಾವೆಲ್ಲ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ನಮ್ಮ ನಿಮ್ಮ ಎಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನು ಈ ಜಗತ್ತಿನ ಒಡೆಯ ಪ್ರಭುವಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಡಾಕ್ಟರ್ ರವಿ ಬಿರಾದರ್, ಪ್ರೆಸಿಡೆಂಟ್ ರಾಷ್ಟ್ರೀಯ ಬಸವ ಸೇನಾ ಅಂಡ್ ಜನರಲ್ ಸೆಕ್ರೆಟರಿ ಕೆಪಿಸಿಸಿ ಡಾಕ್ಟರ್ ಸರ್ ಬಿಜಾಪುರ್, ಇವರು ಏನದಲ್ಲ ಇಲ್ಲೇ ನಮ್ಮ ಇನ್ವಿಟೇಷನ್ ಒಪ್ಪಿ ಏನದಲ್ಲ ಇಲ್ಲಿ ಬಂದು ತಮ್ಮ ಅಮೂಲ್ಯ ವಿಚಾರವನ್ನು ನಮ್ಮೊಂದಿಗೆ ಹಂಚಿದ್ದಕ್ಕಾಗಿ ನಾನು ಸ್ಥಾನೀಯ ಘಟಕ ಜಮಾತ್ ಇಸ್ಲಾಮಿ ವತಿಯಿಂದ ಮತ್ತು ತಮ್ಮ ಎಲ್ಲರ ಪರವಾಗಿ ಏನದಲ್ಲ ಅವ್ರಿಗೆ ಏನದಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಭುವನೇಶ್ವರಿ ಕಾಂಬ್ಳೆ ಮೇಡಮ್, ಅವರು ಕೂಡ ಅವರು ಆಕ್ಟಿವಿಸ್ಟ್, ಫೌಂಡರ್ ಆಫ್ ಓಡಲಾ ಧೋನಿ ವುಮೆನ್ಸ್ ಫೆಡರೇಷನ್ ಅಂಡ್ ರೆಸಿಪಿಯೆಂಟ್ ಆಫ್ 2026 ಡೆಕ್ಕನ್ ಹೆರಾಲ್ಡ್ ಅವಾರ್ಡ್ ವಿಜಯಪುರ. ಇವರು ಕೂಡ ನಮ್ಮ ಒಂದು ಇನ್ವಿಟೇಷನ್ ಬಂದು ತಮ್ಮ ಅಮೂಲ್ಯವಾದ ವಿಚಾರವನ್ನು ನಮ್ಮೊಂದಿಗೆ ಹಂಚಿದ್ದಕ್ಕಾಗಿ ಮತ್ತು ಒಳ್ಳೆಯ ಒಂದು ಸಲಹೆ ನಮ್ಗೆ ಏನಾದರೂ ಕೊಟ್ಟಿದ್ದಕ್ಕಾಗಿ ಸ್ಥಾನೀಯ ಘಟಕ ಜಮಾತ್ ಇಸ್ಲಾಂ ವತಿಯಿಂದ ಮತ್ತು ತಮ್ಮ ಎಲ್ಲರ ಪರವಾಗಿ ಏನಾದ್ರ ನಾವು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದಂತ ಸೀನಿಯರ್ ಅಡ್ವೊಕೇಟ್ ಮತ್ತು ಸೀನಿಯರ್ ಮೆಂಬರ್ ಜಮಾತ್ ಇಸ್ಲಾಮಿಂದ, ಇವರು ಬೆಂಗಳೂರಿಂದ ನಮಗೆ ಇನ್ವಿಟೇಷನ್ ಅನ್ನು ಒಪ್ಪಿ ಏನದಲ್ಲ ಇಲ್ಲಿವರೆಗೆ ಬಂದು ತಮ್ಮ ಅಮೂಲ್ಯ ವಿಚಾರ ಮತ್ತು ಒಂದು ಪ್ರೆಸಿಡೆಂಟ್ ಸ್ಪೀಚ್ ಮಾಡಿದ್ದಕ್ಕಾಗಿ ತಮ್ಮ ಎಲ್ಲರ ಪರವಾಗಿ ಮತ್ತು ಸ್ಥಾನೀಯ ಘಟಕ ಜಮಾತ್ ಇಸ್ಲಾಮಿಂದ ವತಿಯಿಂದ ನಾನು ಏನದಲ್ಲ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ್ದ ಜನಾಬ್ ಮೊಹಮ್ಮದ್ ಯೂಸುಫ್ ಕಾಜಿ, ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಡ್ ಮಾಜಿ ಅಧ್ಯಕ್ಷರು ಜಮಾತ್ ಇಸ್ಲಾಮಿ ಬಿಜಾಪುರ್ ಮತ್ತು ಸೀನಿಯರ್ ಸದಸ್ಯರು ಜಮಾತ್ ಇಸ್ಲಾಮಿ ಬಿಜಾಪುರ್, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಎಲ್ಲ ಹೃತ್ಪೂರ್ವಕ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಕೆಲವು ಗಣ್ಯ ವ್ಯಕ್ತಿಗಳನ್ನು ಇಲ್ಲಿ ಬಂದಿದ್ದಾರೆ. ಅದರಲ್ಲಿ ನಮ್ಮ ಕೆಪಿಸಿಸಿ ಸ್ಪೋಕ್ಸ್ಮನ್ ಜನಾಬ್ ಎಸ್.ಎಂ. ಗಡಿಯಾರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ಏನಾದಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ನಾನು ಸ್ಥಾನೀಯ ವತಿಯಿಂದ ಏನಾದಲ್ಲ ಜಮಾತ್ ಇಸ್ಲಾಮಿ ಘಟಕದಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರ ಗಣ್ಯ ವ್ಯಕ್ತಿಗಳಾದ ಶ್ರೀನಾಥ್ ಪೂಜಾರಿ ಸರ್, ಅವರು ಕೂಡ ಇಲ್ಲೇ ಬಂದಿದ್ದಾರೆ. ಅವರು
ದಲಿತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಮತ್ತು ಸೀನಿಯರ್ ಅಡ್ವೊಕೇಟ್ ಆಗಿದ್ದಾರೆ. ಅವ್ರಿಗೂ ಕೂಡ ಏನದಲ್ಲ ತಮ್ಮ ಎಲ್ಲರ ಪರವಾಗಿ ಮತ್ತು ಸ್ಥಾನೀಯ ಘಟಕ ವತಿಯಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಚಂದು ಕಟ್ಟಿಮನಿ ಸರ್ ಅವರು DSS ದಲಿತ ಸಂಘದ ಮುಖ್ಯಸ್ಥರಾಗಿರ್ತಾರೆ ಮತ್ತು ಅನಿಲ್ ಹೊಸಮನಿ ಸರ್ ಸಮಾಜ ಚಿಂತಕರು ಆಗಿರ್ತಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ನಾನು ಸ್ಥಾನೀಯ ಘಟಕ ಜಮಾತ್ ಇಸ್ಲಾಮಿ ವತಿಯಿಂದ ಮತ್ತು ತಮ್ಮ ಎಲ್ಲರ ಪರವಾಗಿ ಏನದಲ್ಲ ನಾನು ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ಈ ಒಂದು ಹೋಟೆಲ್ ಏನದಲ್ಲ ವನಶ್ರೀ ಹೋಟೆಲ್ ಈ ಮಾಲಕರಿಗೆ ಮತ್ತು ಇಲ್ಲಿ ಇರುವ ಎಲ್ಲ ಸಿಬ್ಬಂದಿಗಳಿಗೆ ಅವರು ನಮ್ಗೆ ಸಾಕಷ್ಟು ಏನದಲ್ಲ ಸಹಕಾರ ಕೊಟ್ಟಾರ, ಸಾಕಷ್ಟು ನಮ್ಗೆ ಏನದಲ್ಲ ಕೋಆಪರೇಟ್ ಮಾಡ್ಯಾರ. ಅವ್ರಿಗೂ ಕೂಡ ಏನದಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಕೊನೆಯದಾಗಿ ತಾವು ಎಲ್ಲರಿಗೂ ತಾವು ತಮ್ಮ ಏನಂದ್ರೆ ಬ್ಯೂಸಿಷಿಯನ್ ಇದ್ರು ಕೂಡ ವರ್ಕಿಂಗ್ ಡೇ ಇದ್ರು ಕೂಡ ನಮ್ದು ಮೊದಲನೇ ಇದು 30ನೇ ತಾರೀಕು ಮಹಾವೀರ್ ಜಯಂತಿ ಹಾಲಿಡೇ ಡೇ ಅಂತ ನಾವು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಈ ಒಂದು ವರ್ಕಿಂಗ್ ಡೇ ಇದ್ರು ಕೂಡ ತಾವೊಂದು ಅಧಿಕ ಸಂಖ್ಯೆಯಲ್ಲಿ ತಾವು ಇಲ್ಲಿ ಸಹೋದರರು ಮತ್ತು ಸಹೋದರಿಯರು ಮತ್ತು ತಾವು ಎಲ್ಲರೂ ಬಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಗೆ ಏನದಲ್ಲ ಒಂದು ಉತ್ತೇಜನ ನೀಡಿದ್ದಕ್ಕಾಗಿ ಮತ್ತು ತಾವು ಎಲ್ಲರಿಗೂ ಏನದಲ್ಲ ನಾನು ಸ್ಥಾನೀಯ ಘಟಕ ಜಮಾತ್ ಇಸ್ಲಾಮಿ ಘಟಕ ವತಿಯಿಂದ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆಗ್ತಾ ಇದೆ. ಒಂದು ಏನದಲ್ಲ ನಾನು ಹೇಳಿದಾಗ